ವಿಶ್ವಂ ಸತ್ಯಂ ಭಗವಾನ್ ನಮೋ ಎಂಬುವಂತ ಯಚ್ಚಿಕೇತ ತತ್ ಸತ್ಯಂ ತನ್ನಮೋಘಂ ಅಂತ ಪ್ರಘಾನ್ವಸ್ಯ ಮಹತೋ ಮಹಾನಿ ಯಥಾ ತಥ್ಯತೋ ಅರ್ಥತೋ ಯಥಾ ಶಾಶ್ವತಿ ಸಮಾಪ್ಯಾಯ ಇನ್ನೂ ಸೆಟ್ ಇನ್ನು ಉದಾಹರಣೆ ಈಗ ಆಗಮ ಪ್ರಮಾಣದಿಂದ ಜಗತ್ಸತ್ಯತ್ವವನ್ನು ಸಾಧನ ಮಾಡಿದ ನಂತರ ಸಾಕ್ಷಿ ಪ್ರತ್ಯಕ್ಷದಿಂದಲೂ ಜಗತ್ತಿನ ಸತ್ಯತ್ವವನ್ನು ಸಾಧನ ಮಾಡ್ತಾ ಇದ್ದಾರೆ. ಸಾಕ್ಷಿ ಪ್ರತ್ಯಕ್ಷ ಯಾವುದು? ಸತ್ಯತ್ವಂ ಗಗನಾದೇಶ ಸಾಕ್ಷಿ ಪ್ರತ್ಯಕ್ಷ ಸಾಧಿತಂ. ನೋಡ ಅಂದ್ರೆ ಗಗನಾದಿ ಅಂದ್ರೆ ಗಗನ ಅಂದ್ರೆ ಆಕಾಶ, ಆದಿ ಅಂದ್ರೆ ಕಾಲ, ಆಕಾಶ ಕಾಲ ದಿಕ್ಕು ಸುಖ ಇತ್ಯಾದಿಗಳಂತೇನವ ಇವು ಸಾಕ್ಷಿ ಪ್ರತ್ಯಕ್ಷ ಸಾಧಿತಂ. ಸಾಕ್ಷಿ ಪ್ರತ್ಯಕ್ಷದಿಂದ ಸಿದ್ಧ ಆಗ್ಯಾವ. ಆಕಾಶದ ಜ್ಞಾನದಿಂದ ಆಗ್ಯದೋ ಇಲ್ಲ? ಹಾಗೆ ಎದರಿಂದ ಆಯ್ತು? ಕಣ್ಣಿಂದ ಆಯ್ತೇನು? ಕಿವಿಯಿಂದ ಆಯ್ತು? ಮೂಗಿನಿಂದ ಆಯ್ತಾ? ನಾಲ್ಗಿಂದ ಲೆಕ್ಕಿದ್ರೆ ಆಕಾಶ ಇಲ್ಲ. ಆಕಾಶದಂತ ಬರ್ತದೆ. ಹೆಂಗೆ ಬರ್ತದೆ? ಸಾಕ್ಷಿ. ಆಮೇಲೆ ನೀವು ಕಡಾಳ ಮನೆಯಾಗಿಲ್ಲ, ಯಾಕೋ ಬೆಳ ಭಾಳ ಆಗ್ತದೆ. ಬೇಳೆ ಅಂದ್ರೆ ಕಾಲ, ನೀವು ಕಾಲದ ಜ್ಞಾನ ಹೆಂಗಾಯ್ತು? ವೇಳೆ ಭಾಳ ಆಯ್ತು ಅಂತೀವಿ ಅಂದಾಗ ಆ ವೇಳೆ ಅಂದ್ರೆ ಕಾಲ, ಕಾಲದ ಜ್ಞಾನ ಹೆಂಗಾಗೈತಿ? ಸಾಕ್ಷಾತ್. ಹಾಂ, ಸಾಕ್ಷಾತ್. ಹೌದು. ಅಂದ್ರೆ ಹೊರಗಿನ ಇಂದ್ರಿಯಗಳ ಸಹಾಯವಿಲ್ಲದೆ ತಾನೇ ಗ್ರಹಣ. ಈಗ ನೋಡಿ, ಇದು ಗಂಟೆ ಅಂತ ಜ್ಞಾನ ಬೇಕಾದ್ರೆ ಗಂಟೆ ನೋಡ್ತದ. ಅವಾಗ ಆ ಗಂಟೆ ಇದು ಗಂಟೆ ಅಂತ ನಮಗೆ ಜ್ಞಾನ ಕಂಡಿದೆ. ಆ ಜ್ಞಾನವನ್ನು ಸಾಕ್ಷಿ ಗ್ರಹಣ ಪರಂಪರೆ. ಈ ಗಂಟೆ ಜ್ಞಾನ ಸಾಕ್ಷಿಗಾಗಿ ನನಗಿಲ್ಲ. ಈ ಕಣ್ಣಿನ ದ್ವಾರ ಆಗಿದೆ. ಕಣ್ಣಿನಿಂದ ಮನಸ್ಸಿನಿಂದ ಸಾಕ್ಷಿ. ಆದ್ರೆ ಕಾಲ ಆಕಾಶ ಡೈರೆಕ್ಟ್. ಹೀಗಾಗಿ ಸಾಕ್ಷಿ ಪ್ರತ್ಯಕ್ಷ. ಸಾಕ್ಷಿ ಸಿದ್ಧಶ್ಚನಕ್ವಾಪಿ ಬಾಧ್ಯತ್ವಂ ತದೋಷತಃ. ಸಾಕ್ಷಿಯಿಂದ ಸಿದ್ಧವಾದದ್ದು ಎಂದೂ ಬಾಧ್ಯವಾಗಿದೆ. ಅಂದ್ರೆ ಅದು ಇಲ್ಲ ಅಂತ ಬರಂಗಿಲ್ಲ. ಸಾಕ್ಷಿ ಸಿದ್ಧವಾದದ್ದಕ್ಕೆ ಬಾಧ ಬರಂಗಿಲ್ಲ. ನಿಮಗೆ ಮ್ಯಾಲ ನಾನು ಬಾಧ ಅಂತ ಇರ್ತದೆ. ಬಾಧ ಅಂದ್ರೆ ನಿಮ್ಮ ದೃಷ್ಟಾಂತ ಬಂದಿದೆ. ಸೃಷ್ಟಿಯಲ್ಲಿ ತೋರುವ ರಜತವು ಬಾಧ್ಯ. ಅಂದ್ರೆ ಬಾಧ ಅಂದ್ರೆ ನೇದಂ ರಜತಂ, ಇದು ರಜತವಲ್ಲ ಅಂತ ಬಾಧ. ಆ ಬಾಧಕ್ಕೆ ವಿಷಯ ಆಗಿದ್ದೆ ಬಾಧ್ಯ. ಹಂಗೆ ಜಗತ್ತು ಬಾಧ್ಯ ಅಂತ ಬ್ರಹ್ಮಜ್ಞಾನ ಆಯ್ತಂದ್ರೆ ಹಂಗೆ ಶುದ್ಧಿಯ ಸಮೀಪಕ್ಕೆ ಹೋದಾಗ ರಜತ ಅಲ್ಲ ಅಂತ ಆಗ್ತದೋ ಹಾಗೆ ಬ್ರಹ್ಮನ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆದ ಮೇಲೆ ಈ ಜಗತ್ತೆಲ್ಲವೂ ಸುಳ್ಳು, ಜಗತ್ತು ಬಾಧ್ಯ ಅವನಕ್ಕೆ. ಇದು ಭ್ರಮಕ್ಕೆ ವಿಷಯ, ಭ್ರಮಕ್ಕೆ ಸಬ್ಜೆಕ್ಟ್ ಆಗಿದ್ದೇ ಬಾಧ್ಯ. ಆದರೆ ಸಾಕ್ಷಿ ಸಿದ್ಧಶ್ಚ, ಸಾಕ್ಷಿಯಿಂದ ಸಿದ್ಧವಾದ ಈ ಆಕಾಶ ಮೊದಲಾದ ಜಗತ್ತು ನಕ್ವಾಪಿ ಬಾಧ್ಯತ್ವ ಎಂದು ಆಕಾಶವಿಲ್ಲ. ನೀವು ಬಾಧ ಬರ್ತದೇನೋ ಇಲ್ಲ. ಆ ಬಾಧಕ್ಕೆ ಬಾಧ್ಯ, ಆಕಾಶವು ಬಾಧ್ಯವಾಗಿಲ್ಲ, ಭ್ರಮಕ್ಕೆ ವಿಷಯ ಆಗಿಲ್ಲ. ಯಾಕೆ? ಅದು ಅಲೋಷತಃ. ಆ ಸಾಕ್ಷಿ ಏನಾಗಿದೆ? ಅಲೋಷ ಆಗಿದೆ. ಸಾಕ್ಷಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಬಾಧ್ಯತ್ವ ದೋಷವು ಇಲ್ಲ. ಸಾಕ್ಷಿಯಿಂದ ಸಿದ್ಧವಾದ ಪ್ರತ್ಯಕ್ಷದಿಂದ ಸಿದ್ಧವಾದಕ್ಕೆ ಬಾಧ್ಯತ್ವವಿಲ್ಲ. ಯಾಕಂದ್ರೆ ಅದು ಅಲೋಷತಃ. ಮತ್ತವೇನು? ಆ ಸಾಕ್ಷಿಯು ದೋಷವುಳ್ಳದ್ದಾಗಿಲ್ಲ. ಇದನ್ನು ಸುಧಾನೊಳಗೆ ಸಾಕಷ್ಟು ವಿಚಾರ ಮಾಡಿದ್ದಾರೆ. ಸರ್ವಕಾಲೇಷು ಬಾಧ್ಯತ್ವಂ ಸಾಕ್ಷಿನೈವ ಪ್ರತೀಯತೆ. ಕಾಲೋ ಹಿ ಸಾಕ್ಷಿ ಪ್ರತ್ಯಕ್ಷಃ ಸುಷುಪ್ತೌ ಚ ಪ್ರತೀಕತಃ. ಸರ್ವಕಾಲೇಷು, ಎಲ್ಲ ಕಾಲದಲ್ಲಿಯೂ ಅಬಾಧ್ಯತ್ವಂ, ಆಕಾಶ ಕಾಲ ಮೊದಲಾದವುಗಳಿಗೆ ಅಬಾಧ್ಯತ್ವ.
ಅವಾಧ್ಯತ್ವ ಅಂದರೆ ವಾದ ವಿಷಯ ಆಗಿದೆ. ಇಲ್ಲ ಅಂತ ನಿಮಗೆ ಎಂದು ಜ್ಞಾನ ಇಲ್ಲ ಅಂತ ಜ್ಞಾನ ಕಾಲ ಕಾಲ ಇಲ್ಲ ಅಂತಂದ್ರೆ ಕಾಲಿಲ್ಲ ಅಂದ್ರೆ ಕಾಲ ಜ್ಞಾನ ಅಂತ. ಇಲ್ಲಿ ಆಕಾಶ ಇಲ್ಲ ಅನ್ನಬೇಕಾದ ಅದ ನಾವು ಎಂದು ಇಲ್ಲಿ ಶುದ್ಧಿ ಜಗತ್ತಿಲ್ಲ ಅಂತ ಹೆಂಗೆ ಬರ್ತದ, ಆಕಾಶವಿಲ್ಲ ಕಾಲವಿಲ್ಲ, ಅದಕ್ಕೆ ಅಬಾಧ್ಯ ಆಗಿದೆ ಕಾಲ. ಕಾಲೋ ಹಿ ಸರ್ವಕಾಲೇಶು ಅಬಾಧ್ಯತ್ವಂ ಪ್ರತೀಯತೆ ಅಂದ್ರೆ ಸಾಕ್ಷಿಣಯೋ ಪ್ರತೀಯತೆ. ಮೂರೂ ಕಾಲ ಭೂತ ಭವಿಷ್ಯತ್ ವರ್ತಮಾನ ಕಾಲ ಇದೆಲ್ಲವೂ ಸಾಕ್ಷಿಯಿಂದಲೇನೆ ಇದು ಅಬಾಧ್ಯ ಅಂತ ಮತ್ತು ಮೂರೂ ಕಾಲ. ಯಾಕೆ ಕಾಲೋ ಹಿ ಸಾಕ್ಷಿ ಪ್ರತ್ಯಕ್ಷ, ಕಾಲವು ಸಾಕ್ಷಿ ಪ್ರತ್ಯಕ್ಷ ಆಗಿದೆ. ಸಾಕ್ಷಿ ಎಂಬ ಪ್ರತ್ಯಕ್ಷದಿಂದ ಕಾಲ ಗೃಹೀತ. ಹಂಗೆ ಕಣ್ಣಿನ ಪ್ರತ್ಯಕ್ಷದಿಂದ ಈ ಪುಸ್ತಕ ಗೃಹೀತ ಆಗಿದೆ. ಕಣ್ಣಿನ ಪ್ರತ್ಯಕ್ಷದಿಂದ ಹಂಗೆ ಕಾಲ ಹೆಂಗೆ ಗೊತ್ತಾಗ್ತದೆ, ಸಾಕ್ಷಿ ಪ್ರತ್ಯಕ್ಷ. ಅದು ಅಲ್ಲ ಸಾಕ್ಷಿ ಗೊತ್ತಾಗ್ತದೆ ಅಂದ್ರೆ ಹೆಂಗೆ ಉದಾಹರಣೆ ಅಂದ್ರೆ ಎಲ್ಲ ಇಂದ್ರಿಯಗಳು ಹೊರತಾಗಿರ್ತಾವೆ. ಯಾವಾಗ ಮಲ್ಕೊಂಡ ಅವ ಎದ್ಕೊಂಡು ನಾವು ಭಾಳ ವೇಳೆ ಮಾಡ್ಕೊಂಡ ಸಾಕ್ಷಿ ನಾನು ಯಥಾವಂತಂ ಕಾಲಮ್ಮ ಇಷ್ಟು ವೇಳೆ ತನಕ ನಾನು ಸುಖವಾಗಿ ಮಲ್ಕೊಂಡ. ಸರಿ, ಇಷ್ಟು ವೇಳೆ ಸುಖವಾಗಿ ಮಲ್ಕೊಂಡ ಅಂದ್ರೆ ಇಷ್ಟು ವೇಳೆ ಜ್ಞಾನ ಆಯ್ತಿದ್ದ. ಅವಾಗ ವೇಳೆ ಜ್ಞಾನ ನಿಮಗೆ ಹೆಂಗಾಗಿದೆ, ಸಾಕ್ಷಿ ಸಾಕ್ಷಿ ಸಾಕ್ಷಿ. ಯಾಕಂದ್ರೆ ನೀವು ಮಲ್ಕೊಂಡಾಗ ಕಣ್ಣು ಶಾಂತ ಆಗಿರುತ್ತೆ, ಕಿವಿ ಕಣ್ಣು ಮೂಗು ನಾಲಿಗೆ ಅಂದ್ರೆ ಈ ಯಾವ ಇಂದ್ರಿಯಗಳಿಂದಲೂ ಕಾಲ ವೇದಿ ಆಗಿದೆ. ಅದು ಕಾಲ ಜ್ಞಾನ ಆದರೂ ಅದು ಎದ್ದು ಕೂಡಲೇ ಕಾಲ ಜ್ಞಾನ ಆಗ್ತದೆ. ನಾ ಇಲ್ಲಿಯವರೆಗೆ ಅಂತಂದ್ರೆ ಮಲ್ಕೊಂಡಾಗೂ ಕಾಲ ಜ್ಞಾನ ಅಂತ. ಹಾಗಾದ್ರೆ ಮಲ್ಕೊಂಡಾಗ ಎಲ್ಲ ಇಂದ್ರಿಯಗಳು ಉಪಲಬ್ಧ ಆದಾಗ ಯಾವ ಇಂದ್ರಿಯ ಇರ್ತದ, ಸಾಕ್ಷಿ 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 ಅಂದ್ರೆ ಆತ್ಮ. ಒಂದೇನೆ ಎಂದ್ರೆ ಅವಿರ್ತಾನ. ಹೀಗಾಗಿ ಅವಾಗೇನಾಗ್ತದೆ, ನಾ ಇಲ್ಲಿಯವರೆಗೆ ಮಲ್ಕೊಂಡಾಗ ಸಾಕ್ಷಿ ಇದ್ರೆ ಜಾಗೃತ ಆಗಿರ್ತಾರೆ, ಅವಾಗ ಅದು ಗ್ರಹಣ ಮಾಡ್ತಾರೆ ಕಾಲ. ಹೀಗಾಗಿ ನಾ ಇಲ್ಲಿಯವರೆಗೆ ಇಷ್ಟು ಕಾಲದವರೆಗೆ ಸುಖವಾಗಿ ಮಲ್ಕೊಂಡ ಈ ಜ್ಞಾನ ಸಾಕ್ಷಿಗಾಗಿ ಹೆಂಗಾಗ್ಯದ. ಕಾಲೋಯಿ ಸಾಕ್ಷಿ ಪ್ರತ್ಯಕ್ಷ ಸುಷುಪ್ತೌಚ ನೋಡಿ, ಸುಷುಪ್ತೌಚ ಪ್ರತೀತದ. ಮಲ್ಕೊಂಡಾಗ ಕಾಲ ಗೊತ್ತಾಗಿದೆ. ಎದಕ್ಕೆ ಗೊತ್ತಾಗಿದೆ ಹೇಳ್ರಿ, ಸಾಕ್ಷಿ. ಆದ್ದರಿಂದ ಸಾಕ್ಷಿ ಪ್ರತ್ಯಕ್ಷ ಶ್ರೇಷ್ಠೋತ್ತಮಾನ. ಅತೀತ ಅನಾಗತವು ಕಾಲೋ ಅಪಿನಾ ಸಾಕ್ಷಿ ಗೋಚರವು. ಒಂದು ಪ್ರಶ್ನೆ ಕೇಳ್ತಾನೆ, ವರ್ತಮಾನ ಕಾಲ ಸಾಕ್ಷಿ ಪ್ರತ್ಯಕ್ಷ ಗೋಚರ. ಅತೀತ ಅಂದ್ರೆ ಭೂತಕಾಲ, ಅನಾಗತ ಅಂದ್ರೆ ಭವಿಷ್ಯತ್. ಭೂತಕಾಲ ಭವಿಷ್ಯತ್ ಕಾಲಗಳು ಯಾವ ಇಂದ್ರಿಯದಿಂದ ಬರ್ತವೆ. ಹಿಂದಿನ ಕಾಲದಾಗ ದಶರಥನ ರಾಜ ಇದ್ದ. ಮುಂದೆ ಅನೇಕ ಈ ಮೋಸ್ಟಾಗ ಮುಂದೆ ಅನೇಕ ಮಕ್ಕಳು ಮೊಮ್ಮಕ್ಕಳು ಹುಡ್ತಾರೆ. ನೀನು ಅಂತೀರಿ ಮತ್ತು ನೀನು ಮುಂದಿನ ಕಾಲ ಅದು ಹಿಂದಿನ ಕಾಲ ಎರಡೋ ಅದು ಅತೀತ ಕಾಲ ಅನಾಗತ ಕಾಲ. ಅತೀತ ಕಾಲ ಸಿಕ್ಕಂದ್ರೆ ಯಾವ್ದಪ್ಪ, ಹಿಂದಿನ ಭೂತಕಾಲ ಭೂತಕಾಲ. ಅನಾಗತ ಇನ್ನೂ ಮುಂದಿನ ಕಾಲ ಯಾವುದು, ಭವಿಷ್ಯ. ಭೂತಕಾಲ ಮತ್ತು ಭವಿಷ್ಯತ್ ಕಾಲಗಳು ಅತೀತ ಅನಾಗತೋ ಕಾಲವಪಿ ಅಸಾಕ್ಷಿ ಗೋಚರ. ಸಾಕ್ಷಿ ಇತರ ಪ್ರಮಾಣಗಳಿಂದ ಗೋಚರ ಅಲ್ಲ. ಅಸಾಕ್ಷಿ ಗೋಚರವನ್ನ ಸಾಕ್ಷಿಯಿಂದ ಇತರವಾದ ಇಂದ್ರಿಯ ಗೋಚರ ಅಲ್ಲ. ಅರ್ಥ ಏನಾಯ್ತು, ಸಾಕ್ಷಿ ಗೋಚರ ಹಿಂದಿನ ಕಾಲವು ಸಾಕ್ಷಿ ಗೋಚರ. ಪಕ್ಷಿ ಕರ್ತು ಅಶಕ್ಯತ್ವ ನಾನು ಮಾತತ್ವವರ್ತದೆ. ಅವಂತಾನ ಹೆಂಗೆ ಹೇಳ್ತೀರಿ ನೀವು,
ಅತೀತ ಕಾಲ ವರ್ತಮಾನ ಕಾಲ ಸಾಕ್ಷಿ ಗೋಚರ ಆಗ್ಬೋದು. ಈ ಯಾಕೋ ಕಾಲ ಕೆಟ್ಟದ, ಹಿಂದಿನ ಕಾಲ ಈ ಸಾಕ್ಷಿಗೆ ಹೆಂಗೆ ಗೊತ್ತಾಗ? ಕಾಲ ಹಿಂದೆ ಇರ್ತದೆ, 6 ವರ್ಷದ ಕಾಲ ಆವಾಗ ನಮ್ಮ ಸಾಕ್ಷಿ ಇರ್ತೀವಿ. ಅದು ಯಾವ ಸಾಕ್ಷಿ ಇರಂಗಿಲ್ಲ, ಅದು ಹೆಂಗೆ ಗ್ರಹಣ ಮಾಡ್ತದೋ? ವಸ್ತು ಇದ್ದಾಗ ಗ್ರಹಣ ಮಾಡಬೇಕು, ಇಂದ್ರಿಯಗಳಿದ್ರೆ ಗ್ರಹಣ ಮಾಡ್ತದ. ಇಲ್ಲಿ ಇದ್ದ ಇಂದ್ರಿಯ ಇಡೀ ಸುರಗೇಂದ್ರದ ಕಾಣಿಸ್ತೇನೆ ಕಾಣಿಸ್ತದೆ. ಅಥವಾ ಈಗಿನ ಇಂದ್ರಿಯ ಈ ಒಂದು 3 ವರ್ಷದ ಹಿಂದೆ ಆಗಿ ಹೋಗಿರ್ತಕ್ಕಂತಹ ಈ ಮನೆಗೆ ಕಣ್ಣು ನೋಡ್ತದೆ ನೋಡೋಣ ಇಂದ್ರಿಯ ಇದೆ. ಹಾಗೆ ಸಾಕ್ಷಿ ಅಂದ್ರೆ ಆತ್ಮ, ಈ ದೇಹದಲ್ಲಿದ್ದ ಆತ್ಮ. ಇವ ಈಗ 3 ವರ್ಷದಿಂದ ಏನಿಲ್ಲ, 3 ವರ್ಷದಿಂದ ಈ ಕೆಲಸ ಆಯಿತು ಅಂತ ಅಂದರೆ ಈ ಸಾಕ್ಷಿ ಹಿಂದಿನ ಕಾಲ ಗ್ರಹಣ ಮಾಡ್ತಾರೆ. ಹೆಂಗೆ ಅಂತ ಹೇಳ್ತಾರೆ, ಆಮೇಲೆ ಸಾಕ್ಷಿನೇ ಇದೆಯಲ್ಲ ಗ್ರಹಣ ಮಾಡ್ತಾರೆ. ಪೂರ್ವ ಹಾಂ ಅದಕ್ಕೆ ನಾವಂತೀವೋ ಅವನು ಮಾತು ಹೇಳ್ದ ಏನಂದ್ರೆ, ನಾ ಇಲ್ಲಿಯವರೆಗೆ ಸುಖವಾಗಿ ಮಲಗಿಕೊಂಡೆ, ಪರಾಮರ್ಶೆ. ಈ ಪರಾಮರ್ಶೆ ಏನಾಗ್ತದೆ, ಈ ಪರಾಮರ್ಶೆ ಸಾಕ್ಷಿ ಅದವನು. ನಾನು ಈ 5-6 ತಾಸು ಸುಖವಾಗಿ ಮಾಡ್ತೀನಿ. ಈ ಮುಂಜಾನೆ ಹೇಳಕ್ಕೆ 5-6 ತಾಸು ಆಗಿ ಹೋಗಿತ್ತು, ಅತೀತ 5-6 ಕಾಲ ಆಗಿ ಹೋಗಿದೆ. ಇಲ್ಲಿ ಪರಾಮರ್ಶೆ ಮಾಡಿ, ಈ ಪರಾಮರ್ಶದಿಂದ ಏನು ಸಿಗ್ತದೆ? ಕಾಲ ಸಿಗ್ತದೆ, ಹಿಂದಿನ ಕಾಲ ಸಿಗ್ತದೆ. ಅವಂತ ಯಾಕೋ ನಮಗೆ ಸರಿ ಅನಿಸ್ತು, ಹಿಂದಿನ ಈ 5-6 ತಾಸು ನಾನು ನಿದ್ದೆ ಮಾಡಿದೆ, ನೀವು ನಾನು ಪರಾಮರ್ಶೆ ಮಾಡ್ಕೊತೀನಿ. ಪರಾಮರ್ಶೆ ಯಾವಾಗ ಮಾಡ್ಕೊತೀನಿ? ಈ ಸರಿ ವಿಷಯ ಯಾವಾಗ ಹಿಂದಿನ 5-6 ತಾಸು. ಹಾಗಾದರೆ ಆಮೇಲೆ ಸಾಕ್ಷಿ ಇತ್ತು, ಪರಾಮರ್ಶೆ ಮಾಡಿ. ಇದು ಅನುಮಾನದಿಂದ ಸಿದ್ಧ ಆಗಿದೆ, ಸಾಕ್ಷಿ ಸಿದ್ಧ ಆಗ ಅನುಮಾನದಿಂದ ಸಿದ್ಧ. ಕಾಲ ಅನುಮಾನ ವೇದ್ಯ ಆಗಿದೆ, ಸಾಕ್ಷಿ ವೇದ್ಯ ಆಗಲಿಲ್ಲ. ಹೆಂಗೆ ಉದಾಹರಣೆ, ಹಿಂದಿನ ಕಾಲದ ಮಂದಿ ಕೈ ಕಾಲ ಕಣ್ಣು ಇದ್ದವರಾಗಿದ್ದು, ಮನುಷ್ಯರಾಗಿದ್ದು. ಹಿಂದಿನ ಕಾಲದ ಅನುಮಾನ, ಹಿಂದಿನ ಕಾಲದ ಮಂದಿ ಕೈ ಕಾಲ ಕಣ್ಣು ಇದ್ದವರಾಗಿದ್ದು, ಮಾನವರಾಗಿದ್ದರಿಂದ ಹೇತು ಯತ್ರ ಮಾನವತ್ವ ತತ್ರ ಕರಚರಣಾನಿ ಮಾತ್ರ. ಅಂತ ಹಿಂದಿನ ಮಾನವರಲ್ಲಿ ಮಾನವತ್ವನೂ ಅಲ್ಲ, ಕರಚರಣಾದಿ ಮತ್ತು ಹೇತು ಸಾಧ್ಯ ಆಗುತ್ತದೆ. ಮತ್ತು ಇದೇ ಅದು ಹಿಂದಿನ ಮಾನವರ ಕರಚರಣಾದಿ ಮತ್ತಗಳು ಅನುಮಾನ ವೇದ್ಯ, ಸಾಕ್ಷಿ ವೇದ್ಯ ಅಥವಾ ಪ್ರತ್ಯಕ್ಷ ವೇದ್ಯ. ಈಗಿನ ಕೈಕಾಲಗಳನ್ನು ಕಾಣಿಸ್ತಾವೆ. ಹಿಂದಿನ ಮಾನವರ ಕೈಕಾಲಗಳಿದ್ದು ಅಂತಲಿಕ್ಕೆ ನಿಮಗೆ ಪ್ರತ್ಯಕ್ಷ ಕಾರಣ ಆಗ್ತದೇನೋ? ಈ ಇಂದ್ರಿಯಗಳು ಇಲ್ಲೇ ಇಲ್ಲ, ಅದಕ್ಕೆ ಅನುಮಾನದಿಂದ ಗೊತ್ತು ನಾವು. ಹಾಗಾದರೆ ಅತೀತ ಕಾಲ ಅನುಮಾನದಿಂದ ವೇದ್ಯ ಆಗ್ತದೆ, ಪ್ರತ್ಯಕ್ಷಾದಿಗಳು ಸಾಕ್ಷಿಯಿಂದ ವೇದ್ಯ ಆಗ್ತದೆ. ಅದು ಅನುಮಾನದ್ದೇ ಅಂತಲ್ಲ. ಹಿಂಗಂದ್ರೆ ಆ ಚಂದ ಏನಾಯ್ತು, ಹಿಂದಿನ ಕಾಲವು ಸುಖ ದುಃಖಗಳಿಂದ ಕೂಡಿತ್ತು, ಕಾಲವಾಗಿದ್ದರಿಂದ ಹಿಂದಿನ ಕಾಲ. ಅದರ ಹಿಂದಿನ ಈ ಪಕ್ಷ ಯಾವ್ದು ಮಾಡ್ತೀನಿ ನೀನು? ಅಲ್ಲ, ಪಕ್ಷ ಹಿಂದಿನ ಕಾಲ ಪಕ್ಷ ಮಾಡಬೇಕಾದ್ರೆ ಅದಕ್ಕೆ ಅದು ಜ್ಞಾನ ಆಗಿರುತ್ತೆ. ಪಕ್ಷ ಈ ಪರ್ವತ ವನ್ಯಮಾನೊಳಗೆ ಪರ್ವತ ಏನಾಗ್ಯದ? ಪಕ್ಷ. ಅದು ಯಾವ ಪ್ರಮಾಣ ಗೊತ್ತಾಗ್ಯದ?
ಬನ್ನಿ ಬನ್ನಿ ಅಲ್ಲ ಪರ್ವತ ನಾವು ನೋಡಿವಿ, ಜ್ಞಾನದ ಪರ್ವತ ಪ್ರತ್ಯಕ್ಷದಿಂದ ಗೊತ್ತಾಗಿದೆ. ಅಂದ್ರೆ ಒಟ್ಟರಿಗೆ ಪರ್ವತ ವನ್ಯಮ ಧೂಮ ತೊಳಗ ನೀವು ಪ್ರತ್ಯಕ್ಷದ ಗೊತ್ತಾಗಿದೆ ಎರಡು ವಸ್ತು, ಬನ್ನಿ ಮತ್ತು ಪರ್ವತ. ಬನ್ನಿ ಪರ್ವತ ಧೂಮ ಮತ್ತು ಪರ್ವತ. ಮನೆ ಗೊತ್ತಾಗಿದೆ, ಮನೆ ಗೊತ್ತಾಗಿಲ್ಲ, ಅನುಮಾನದಿಂದ ಆಗಿದ್ದು. ಮನಿದು ಅನುಮಾನ ಮಾಡಾಗಿಲ್ಲ. ಜ್ಞಾನ ಪಕ್ಷವಾದ ಪರ್ವತ ಮತ್ತು ಧೂಮ ಧೂಮ ಅದು ಎರಡು ಪ್ರತ್ಯಕ್ಷದಿಂದ ಒಂದು ಅಪ್ರತ್ಯಕ್ಷ ವಸ್ತು ಜ್ಞಾನ. ಪಕ್ಷ ಯಾರು ಮಾಡಿದ್ರೆ ನೀವೀಗ ಪರ್ವತ. ಹಂಗೆ ಹಿಂದಿನ ಕಾಲವು ಅನೇಕ ವಸ್ತುಗಳ ಸಂಪರ್ಕಗೊಳ್ಳದ್ದಾಗಿತ್ತು, ಕಾಲವಾಗಿದ್ದರಿಂದ ಹಿಂದಿನ ಕಾಲವನ್ನು ನೀವು ಪಕ್ಷ ಮಾಡಬೇಕು. ಪಕ್ಷ ನಾವು ನೋಡಿದ್ವಿ. ನೀವು ಪಕ್ಷ ಮಾಡಬೇಕಾದ್ರೆ ಯಾವ ಪ್ರಮಾಣ? ಹಿಂದಿನ ಕಾಲ ನೀವು ನೋಡಿದ್ದೀರ? ಇಲ್ಲ. ಪ್ರತ್ಯಕ್ಷ ಅನುಮಾನ ಮಾಡಬೇಕಾದ್ರೆ ಇದೇ ಅನುಮಾನ. ಪ್ರತ್ಯಕ್ಷ. ಹಾಗಾದ್ರೆ ಹಿಂದಿನ ಕಾಲದ ಜ್ಞಾನ ಈಗ ಹಂಗ ಈ ಅನುಮಾನ ಮಾಡಬೇಕಾದ್ರೆ ಏನ್ ಬೇಕಂದ್ರೆ ಪಕ್ಷ ಸಾಧ್ಯ. ಹಿಂದಿನ ಕಾಲವು ಅನೇಕ ವಸ್ತುಗಳಿಗೆ ಸಂಪರ್ಕಗೊಳ್ಳೋದಾಗಿತ್ತು, ಕಾಲವಾಗಿದ್ದರಿಂದ ಹಿಂದಿನ ಕಾಲಕ್ಕೆಲ್ಲ ಸಂಪರ್ಕ ಆಗಿರೋದೆಲ್ಲ ವಸ್ತುಗಳು. ಈ ಪಕ್ಷವನ್ನು ಮಾಡಬೇಕಾದ ಯಾವ ಪ್ರಮಾಣದ ಪಕ್ಷ? ಈ ಪರ್ವತವನ್ನು ಅಂತ ಪ್ರತ್ಯಕ್ಷದಿಂದ ನಾವು ಪರ್ವತ ಪಕ್ಷ ಮಾಡಿ ಪಕ್ಷ ಸಂಧಿಗೆ ಸಾಧ್ಯವಾದ ಪಕ್ಷ. ಹಾಗಾದ್ರೆ ಈ ಹಿಂದಿನ ಕಾಲ ಅಂತ ಬಾಯಿ ಅನ್ನಬೇಕಾದ ಈ ಕಾಲಜ್ಞಾನ ಅದನ್ನು ಇರ್ಲಿಕ್ಕೆ ಹೌದು. ಪಕ್ಷ ಜ್ಞಾನ ಇಲ್ಲಾರ್ದೇನೆ ನೀನು ಅನುಮಾನ ಹೆಂಗೆ ಮಾಡ್ತೀನಿ? ಅನುಮಾನಕ್ಕೆ ಮೂಲ ಏನು ಆಧಾರ? ಪಕ್ಷ ಸಾಧ್ಯ, ಪಕ್ಷ ಸಾಧ್ಯ ಹೇತು. ಸಾಧ್ಯಕ್ಕೆ ಅದು ಇನ್ನ ಹಾಗೆ ಹಾಗೆ ಎರಡು ಬಹಳ ಮಹತ್ವದ ಏನೋ ಪಕ್ಷ ಪಕ್ಷ ಹೇತು. ಹೇತು ಹಿಂದಿನ ಕಾಲವು ಅಂತ ಪಕ್ಷ ಮಾಡಿದ್ರಿಂದ ಆ ಕಾಲ ಹೆಂಗೆ ಮಾಡ್ತಾರೆ? ಅನುಮಾನದಿಂದ ಹೆಂಗೆ ಮಾಡ್ತಾರೆ? ಇದೇ ಅನುಮಾನ ಹೆಂಗೆ ಮಾಡ್ತಾರೆ? ಹಿಂದಿನ ಆಗ ಅನುಮಾನ ಅಂದ್ರೆ ಅನುಮಾನಕ್ಕೆ ಪಕ್ಷ ಅಲ್ಲ. ಹಿಂದಿನ ಕಾಲ ಅಂತ ಯಾರು? ಆ ಕಾಲ ಹೆಂಗೆ ಗೊತ್ತಾ? ಅದ್ರ ಹಿಂದಿನ ಕಾಲ ಬರಂಗೆ ಬರಂಗೆ ಅದೇನಾಯ್ತು? ಈಗ ಕಣ್ಣಿಂದ ಕಾಲ ನೋಡಿಲ್ಲ, ಕಿವಿಯಿಂದ ಕೇಳಿಲ್ಲ, ಸಾಕ್ಷಿ ಪ್ರತ್ಯಕ್ಷ. ಅದಕ್ಕೆ ಸಾಕ್ಷಿ ಪ್ರತ್ಯಕ್ಷದಿಂದ ಗೊತ್ತಾಗಿದ್ದಕ್ಕೇನೆ ಪಕ್ಷ ಮಾಡಿ ಪರೀಕ್ಷೆ ಹೇಳ್ತಾರೆ ನೋಡ್ರಿ. ಪಕ್ಷೀಕರ್ತು ಅಶಕ್ಯತ್ವ ಜ್ಞಾನ ತತ್ವರ್ತದೆ ನೋಡಿ. ನೀವು ಪಕ್ಷೀಕರ್ತು ಅಶಕ್ಯತ್ವ ಕಾಲವನ್ನು ಪಕ್ಷ ಮಾಡಿ ಅತೀತನಾಗತವು ಕಾಲವು ಏನ್ರಿ? ಅತೀತನಾಗತ ಕಾಲಗಳು ಏನಾಗ್ಯಾವ? ಸಾಕ್ಷಿ ಪ್ರತ್ಯಕ್ಷ ಗೋಚರಗಳೇ ಆಗ್ಯಾವ ಏನ್ರಿ? ಇನ್ನೊಬ್ಬರಿಗೆ ಆ ಕಾಲದೊಳಗಿದ್ದವ್ರಿಗೆ ಪಕ್ಷೀಕರಿಸಲಿಕ್ಕೆ ಅಶಕ್ಯತ್ವ ಅಶಕ್ಯ ಆಗಿದೆ. ಪಕ್ಷ ಯಾವ್ದಪ್ಪ ಇದೆ? ಕಾಲ. ಈ ಕಾಲ ಎಂಬ ಪಕ್ಷನ ನೀವು ಅನುಮಾನ ಮಾಡಬೇಕು. ಎದುರಿಂದ ಗೊತ್ತಾಯ್ತು? ಸಾಕ್ಷಿಯಿಂದ ಅತೀತ ಕಾಲ ಸಾಕ್ಷಿಯಿಂದ. ಹೌದು. ಮತ್ತು ಮೂಲ ನಮ್ಮ ಸಿದ್ಧಾಂತ ತಗೊಂಡಂಗೆ ನೀ ಅನುಮಾನ ವೇದ್ಯ ಅಂತಾನ. ಅನುಮಾನ ವೇದ್ಯ ಅಂದ್ರೆ ಅನುಮಾನಕ್ಕೊಂದು ಮೊದಲೇದೇ ಪಕ್ಷ ಬೇಕು. ಆ ಪಕ್ಷ ಕಾಲ, ಆ ಕಾಲ ಜ್ಞಾನ ಹೆಂಗಾಯ್ತು? ಅದೇ ಹೇಳ್ತಾರೆ, ಪಕ್ಷೀಕರ್ತು ಅಶಕ್ಯತ್ವ ನಾನು ತತ್ವ ದರ್ಶನ. ನಿನ್ನ ಪ್ರಕಾರ ಅನುಮಾನ ಮಾಡಲಿಕ್ಕೆ ಅಂದ್ರೆ ಕಾಲವನ್ನ ನೀ ಪಕ್ಷೀಕರಣ ಮಾಡಲಿಕ್ಕೆ ಶಕ್ಯವಿಲ್ಲ. ಯಾಕೆ ಶಕ್ಯ ಹೇಳ್ರಿ? ಅದು ಪ್ರತ್ಯಕ್ಷ ಅಲ್ಲ. ಅದು ತತ್ರ ಕಾಲ ವಿಷಯದೊಳಗೆ ಅನುಮಾನ ವರ್ತತೆ ಹಾಗಿಲ್ಲ. ಅದು ಕೊನೆಗೆ ಪ್ರತ್ಯಕ್ಷಕ್ಕೂ ಅದು ಕಣ್ಣು ಮೊದಲಾದ ಪ್ರತ್ಯಕ್ಷಕ್ಕೂ ಸಾಕ್ಷಿ ಕಾಲವೇ ಇದ್ದಲ್ಲ. ಅನುಮಾನದಿಂದ ಕಾಲವೇ ಇದೆಯಲ್ಲ. ಇಲ್ಲ, ಆಗಮ ಕಾಲವನ್ನು ಹೇಳ್ತದ. ಆಗಮ ಹೇಳ್ತಂದ್ರೆ ಆಗಮದಾಗಿದ್ದು ಯಾರೋ ಒಬ್ಬ ಮಂದಿನೇ ಹೇಳ್ತಾರೆ. ಆಗಮ ಒಳಗೂ ಇಂಥ ಆಗಮಕ್ಕಂದ್ರೆ ವೇದಕ್ಕಂತೂ ಕಾಲಜ್ಞಾನ ಇಲ್ಲ. ಅದು ಕಡ ವೇದ ಪುರುಷ ನೋಡ್ಯಾನ. ಅವ ಹೆಂಗೆ ನೋಡಿದ? ಸಾಕ್ಷಿ. ಹೀಗಾಗಿ ತದೇ ತದಿತಿ ತತ್ವ ನ ಬರ್ತದೆ.
ತದೇತದಿತಿ ಸರ್ವಂಚ ತದೇತದಿತಿ ಸರ್ವಂಚ ದೃಶ್ಯಂ ವಾ ಸ್ಮೃತಿಗೋಚರಂ ದೃಶ್ಯಂ ವಾ ಸ್ಮೃತಿಗೋಚರಂ. ಹಾಗಾದ್ರೆ ಹೇಳ್ತಾನ ತದ್ ಏತದಿತಿ ಮನ್ಯತೆ. ತತ ಏತತ್ ತತ ಏತತ್ ಅರ್ಥೇನು? ಈ ನೀವು ಯಾವುದು ಭೂಮುಳ್ಳದ್ದು ಅದು ಪರ್ವತ, ಇದು ವನ್ಯಗಳು. ಇದಮ್ಮಂದ್ರೆ ಈ ಪಕ್ಷ ಯಾವುದೇ ಒಂದು ಅನುಮಾನ ಆಗಬೇಕಾದ್ರೆ ತದೇತದಿತಿ ತತ ಏತತ್ ಎಂದು ಬೇಕೇ ಬೇಕು. ವ್ಯಾಪ್ತ್ಯಾದಿಗಳ ಸ್ಮರಣ ತತ ಒಂದು ಅನುಮಾನ ಮಾಡಬೇಕಾದ್ರೆ ವ್ಯಾಪ್ತಿ ಸ್ಮರಣ ಇರಬೇಕಿಲ್ಲ. ವ್ಯಾಪ್ತಿ ಸ್ಮರಣ ಏನು? ಅಲ್ಲ ಪರ್ವತ ತತ್ರ ಯತ್ರ ಮಹಾನ್ ತತ್ರ ತತ್ರ ವನ್ನಿ ವ್ಯಾಪ್ತಿ ಸ್ಮರಣ. ನಿಮಗೆ ಭೂಮಿ ನೋಡಿದ ಕೂಡಲೇ ವನ್ಯ ಜ್ಞಾನ ಜ್ಞಾನ ಹೆಂಗಾಯ್ತು? ಧೂಮ ನೋಡಿದ್ಮೇಲೆ ಪ್ರತ್ಯಕ್ಷವನ್ನು ನೋಡಿ ಯಥಾ ಮಹಾನಸ ವ್ಯಾಪ್ತಿ ಅಲ್ಲ, ವ್ಯಾಪ್ತಿ ಜ್ಞಾನ ಆಗ್ತದೆ ನಿಮ್ಗೆ. ಎಲ್ಲಿ ಧೂಮವೋ ಅಲ್ಲಿ ವ್ಯಾಪ್ತಿ ಸ್ಮರಣ ಆಗ್ತದೆ ನಿಮ್ಗೆ. ಸ್ಮರಣ. ನೀವು ಅನೇಕ ನೋಡಿರ್ತೀರಿ. ಧೂಮ್ ನೋಡಿಕೊಂಡು ನಿಮ್ಗೆ ಒಂದೇ ಜ್ಞಾನ ಒಂದೇ ಒಮ್ಮೆ ಆಗಲ್ಲ. ಎಲ್ಲಿ ಧೂಮ ಅಲ್ಲಿ ಒಂದೇ ಇರ್ತದೆ ವ್ಯಾಪ್ತಿ ಸ್ಮರಣ. ಏತತ ಆದ್ರೆ ಈ ಪರ್ವತ ಒಂದೇ ಉಳ್ಳದ ಅಂದ್ರೆ ಸ್ಮರಣ ಆಗಲಿ ಪ್ರತ್ಯಕ್ಷವಾಗಿ ತದೇತದಿತಿ ತದ ಏತದಿತಿ ಸರ್ವಂಚ ದೃಶ್ಯಮ ಸ್ಮೃತಿಗೋಚರ. ಅದು ಇದು ನಿಮ್ಮ ಸ್ಮರಣ ಆಗಲಿ ಪ್ರತ್ಯಕ್ಷ ವಸ್ತು ಆಗಲಿ, ಏನೋ ಸ್ಮರಣವಾಗಲಿ ಪ್ರತ್ಯಕ್ಷ ವಸ್ತು ಯಾವುದು ವ್ಯಾಪ್ತಿ ಸ್ಮರಣವಾಗಲಿ ಅಥವಾ ಮುಂದೆ ಇರತಕ್ಕಂತಹ ಪರ್ವತವಾಗಿ ಅಥವಾ ವಸ್ತುವಾಗಲಿ. ದೃಶ್ಯಮ ಸ್ಮೃತಿಗೋಚರ ದೃಶ್ಯವಾದ ಈ ಘಟಪಟಾದಿಗಳು, ಸ್ಮೃತಿಗೋಚರವಾದ ಹಿಂದೆ ಕೆಲ ಮಂದಿದ್ರು ಹಿಂದಿನ ಕಾಲನಾಗಿದ್ರು ವ್ಯಾಪ್ತಿ ಸ್ಮರಣವಾಗಿ. ಇವೆರಡು ಸಾಕ್ಷಿ ಸಿದ್ಧೇನ ಕಾಲ ಖಚಿತ, ಸಾಕ್ಷಿ ಸಿದ್ಧವಾದ ಕಾಲದಿಂದ ಕೂಡಿದಿರ್ತದ. ಮಹತ್ವದ ನಿಮ್ಮ ಸಾಕ್ಷಿಯಿಂದ ಸಿದ್ಧವಾದ ಕಾಲದಿಂದ ಖಚಿತ ಆಗಿದೆ, ಇದನ್ನು ಕೂಡಿದೇ ಇರ್ತದೆ. ಏವರ್ತತೆ ತಸ್ಮಾತ್ ಆದ ತಮ್ಮಿನ ಕಿಂಚಿ ಸ್ಮರ್ತುಂ ದ್ರಷ್ಟುಂ ಅಥಾಪಿವ. ಆ ಕಾಲ ಇಲ್ಲಾದೇನೆ ಯಾವುದನ್ನೇ ಸ್ಮರಣ ಮಾಡಲಿಕ್ಕೆ ಯಾವುದನ್ನೇ ನೋಡಲಿಕ್ಕೆ ನ ಶಕ್ಯಂ. ಶಕ್ಯಂತ ನಿತ್ಯ ಸಿದ್ಧೇರಿ ನಾನು ಮಾವ ಸ್ವರೂಪವೇ ಅಥವಾ ಅದೋಷ ಪ್ರತೀತಶ್ಚ ಸತ್ಯತ್ವಂ ಸಾಕ್ಷಿಣ ಮತಂ. ಯಾತಾಗಿದೆ ಮಹತ್ವದ ಸಾಕ್ಷಿ ಸಿದ್ಧೇನ ಕಾಲೇನ ಖಚಿತಂ ಏವತ್ತು ಯಾವುದು ದೃಶ್ಯವಾ ಸ್ಮೃತಿಗೋಚರ. ಇದು ಟೇಬಲ್ ಇರುತ್ತದೆ, ಇದು ನಿಮಗೆ ದೃಶ್ಯ. ಈ ದೃಶ್ಯ ವಸ್ತುವಿನನ್ನು ನೀವು ಹೇಳಬೇಡ, ಯಾಕೆ ಇದು ಕಾಲದ ಅಂಶದಲ್ಲೂ ಇದೆ. ಅದ ಇದ್ರೊಳಗೆ ಕಾಲ ಜ್ಞಾನ ಅದನ್ನ ಇದೆ. ಈ ವಾಕ್ಯ ಇದು ಅನ್ನೋದು ಕಾಲೇ ಆಗ್ತದೆ, ಇರುತ್ತದೆ. ಇದು ಈ ಕಾಲದೊಳಗೆ ಇರುತ್ತದೆ. ಹಾಗಾದ್ರೆ ಇರುತ್ತದೆ ಅಂದ್ರೆ ಈ ಕಾಲದಲ್ಲಿ ಇರುತ್ತದೆ ಅಂತ. ಈ ವಸ್ತು ಈ ಕಾಲದಲ್ಲಿ ಅದ ಅಂದ್ರೆ ಆ ವಸ್ತುವಿನ ಜ್ಞಾನ ಜೊತೆಗೆ ಕಾಲ ಖಚಿತ ಆಗಿದೆ. ಖಚಿತ ಅಂದ್ರೆ ಕುಡಿದೇ ಆಗಿದೆ. ಸಾಕ್ಷಿ ಆ ಸಾಕ್ಷಿ ಕಾಲ ಸಿದ್ಧ. ಈ ಸರಿ ಆ ಕಾಲ ಸಾಕ್ಷಿ ಸಿದ್ಧ. ಸಾಕ್ಷಿ ಸಿದ್ಧವಾದ ಕಾಲದಿಂದ ಖಚಿತವಾದ ವಸ್ತು ಜ್ಞಾನ ಆಗ್ತದೆ ನಮಗೆ. ವರ್ತಮಾನ ಕಾಲದಾಗೂ ಅಷ್ಟೇ. ಇವರು ಅವಧಾನಿ ಅವರು ಇರುತ್ತಾರೆ ಅಂತ ಅಂದ್ವಿ. ಅವಧಾನಿ ಜ್ಞಾನ ನನಗೆ ಆಯ್ತು. ಬರೀ ಅವಧಾನಿ ಜ್ಞಾನ ಅಷ್ಟೇ ಆಗಿದೆ. ಏನಾಗಿದೆ? ಕಾಲ ಜೋಡಿ ಈ ಕಾಲದಾಗಿದ್ದ ಅವಧಾನಿ ಜ್ಞಾನ ಆಗಿದೆ. ಆ ಕಾಲ ಜ್ಞಾನ ಹಂಗಾಯ್ತು. ಸಾಕ್ಷಿ ಒಟ್ಟ ತ್ರಿಕಾಲದೊಳಗೆ ಸಾಕ್ಷಿ ಬೇಕೇ. ಸಾಕ್ಷಿ ಸಿದ್ಧವಾದ ಕಾಲದಿಂದ ಖಚಿತವಾದ ಕೂಡಿದ ವಸ್ತು ಜ್ಞಾನ ಯಾವುದೇ ಜ್ಞಾನ ತದೇ ತದೆ. ಹಾಗಾದ್ರೆ
ಅದು ಆ ಕಾಲಕ್ಕೆ ಅವಧಾನಿಯವರಿದ್ದರು. ಇದಕ್ಕೆ ಇವರೇ ಅವಧಾನಿಯವರು. ನಮಗ ಮೊನ್ನೆ ನೇಪಾಳದಾಗ ಭೇಟಿಯಾಗಿದ್ದರು. ಈ ಮಂಗಲಿಗೆ ಅವರು ಮೊನ್ನೆ ನೇಪಾಳದ ಜೋಡಿ ಅವರೇ ಮಂಗಲಿಗೆ ಜ್ಞಾನಕ್ಕ ಆಯ್ತು. ಮಂಗಲಿ ಜ್ಞಾನ ಜೊತೆಗೆ ಏನದ ಆ ಕಾಲ ಜ್ಞಾನ ಹೆಂಗಾಯ್ತು? ಸಾಕ್ಷಿ ಖಚಿತ. ಸಾಕ್ಷಿಯಿಂದ ಸಿದ್ಧವಾದ ಕಾಲದಿಂದ ಖಚಿತವಾದ ಸಂಪರ್ಕ ಹೊಂದಿದ ತದ್ ಏತತ್ ದೃಶ್ಯಮವ ಸ್ಮೃತಿಗೋಚರವ. ಕಣ್ಣಿಗೆ ಕಾಣುವಸ್ತು ಆಗಲಿ ಸ್ಮೃತಿಗೆ ಗೋಚರವಾದದ್ದಾಗಲಿ ಸಾಕ್ಷಿ ಸಿದ್ಧೇನ ಖಚಿತ. ಸಾಕ್ಷಿದ್ಧವಾದ ಕಾಲದಿಂದ ಖಚಿತವಾಗಿದೆ ಕೂಡಿದೆ. ವರ್ತತೆ ನೋಡಿ, ಖಚಿತವಾಗಿ ಕೂಡಿದೆ. ತಸ್ಮಾತ್ ನ ತಂ ವಿನಾ ಕಿಂಚು ಸ್ಮರ್ತುಂ ದ್ರಷ್ಟುವ. ತಂ ವಿನಾದೇನು? ಆ ಸಾಕ್ಷಿಯನ್ನು ಉಳಿದು ಸಾಕ್ಷಿಯನ್ನು ಬಿಟ್ಟು ತಸ್ಮಾತ್ ಎಂದೆ ಒಂದೇ ವಿಷಯ. ತಂ ವಿನಾದೇನು? ಆ ಸಾಕ್ಷಿಯನ್ನು ಬಿಟ್ಟು ಕಿಂಚಿ ಸ್ಮರ್ತುಂ ಯಾವುದನ್ನೇ ಸ್ಮರಿಸಲು, ಕಿಂಚಿತ್ ದ್ರಷ್ಟುಂ ಯಾವುದನ್ನೇ ನೋಡಲು ಇವ ಶಕ್ಯಂ ನ ಶಕ್ಯಂ. ತಸ್ಮಾತ್ ಅಲ್ಲ ತಗೋಬೇಕು. ತಸ್ಮಾತ್ ನ ಶಕ್ಯಂ ಎಂದ್ರೆ ಹಂಗನೇ ಮಾಡ್ತೀರಿ. ದ್ರಷ್ಟುಂ ಅಥವಾ ಸ್ಮರ್ತುಂ ಯಾವುದೇ ವಸ್ತುವನ್ನು ಕಣ್ಣಿಂದ ನೋಡಲು, ಮನನ ಮಾಡಲು, ತಂ ವಿನಾ. ತಮ್ ಅಂದ್ರೇನು? ಸಾಕ್ಷಿ ಇಲ್ಲದೆ ನೀವು ನೋಡಲು ಮತ್ತು ಸ್ಮರಿಸಲು ನ ಶಕ್ಯಂ. ನ ಏನಿದೆ ಹೇಳ್ರಿ? ತಸ್ಮಾತ್ ನ ತಂ ವಿನಾದನ ಅನ ಇತ್ತು ನ ಶಕ್ಯಂ. ತತ್ ನಿತ್ಯ ಸಿದ್ಧೇತಿ. ಸಾಕ್ಷಿ ನಿತ್ಯ ಸಿದ್ಧವಾಯಿತು. ನಿತ್ಯ ಸಿದ್ಧವಾದ ವಸ್ತುವಿಗೆ ನಾನು ಅವಸರೋ ಭವೇ. ಅನುಮಾನಕ್ಕೆ ಅದೇ ಅವಸರವೇ ಇಲ್ಲ. ಯಾವ ವಸ್ತು ನಿತ್ಯ ಸಿದ್ಧ ಅಲ್ಲ, ಅನುಮಾನ ಏನು ಮಾಡ್ತೀವಿ? ಅನುಮಾನ ಯಾವಾಗ ಮಾಡೋದು? ನೀವು ಕಣ್ಣಿಗೆ ಕಾಣದೇನು ಮಾಡಿ ಏನ ಸ್ವಲ್ಪ ಕೂಡ್ರಿ, ಇದು ಟೇಬಲ್ ಅಂತ ಸಿದ್ಧ ಮಾಡ್ಬೋದು. ಅನುಮಾನ ಇದು ಟೇಬಲ್ ಅದ ವಸ್ತು ಆಗಿದ್ದರಿಂದ ಅಷ್ಟೇ ಮುಂದೆ ಹೋಗ್ತೀರಿ. ಕಣ್ಣಿಂದೇ ನೋಡ್ತೀರಿ, ಮುಗಿದು. ಯಾವ ವಸ್ತು ಕಣ್ಣಿಗೆ ಕಂಡದ ಅನುಮಾನ ಮಾಡಬಾರ್ದು. ಯಾವ ವಸ್ತು ಜ್ಞಾನ ಆಗೇನ ಕಣ್ಣಿಗೆ ಕಂಡಿಲ್ಲ. ಕರೆಂಟ್ ಅದ ಅಂತ ಹೇಳ. ಕರೆಂಟ್ ಅದ ಕೂಡ ಏನಪ್ಪ, ಕರೆಂಟ್ ಕಾಣಿಸೇವಾಗ್ತದ. ಅವಾಗ ನೀವು ಇಲ್ಲಿ ಕರೆಂಟ್ ಇರುತ್ತದೆ, ಫ್ಯಾನ್ ತಿರುಗೋದಿಲ್ಲ. ಇಲ್ಲಿ ಲೈಟ್ ಅದ ಅಂತ ಗಮನ ಮಾಡಬೇಕು. ಕಾಣಿಸ್ಲಿಕ್ಕೆ ಕಣ್ಣಿಗೆ ಕಾಣಿಸಿಲ್ಲ, ಕರೆಂಟ್ ಕಾಣಿಸಿಲ್ಲ ಅಂತ ಅನುಮಾನ ಮಾಡಿ. ಅನುಮಾನ ಎಲ್ಲ ಕಡೆ ಮಾಡಬಾರ್ದು. ಹಂಗೆ ನಿತ್ಯ ಸಾಕ್ಷಿ ನಿತ್ಯ ಸಿದ್ಧ ಆದಾಗ ಆ ಸಾಕ್ಷಿಯನ್ನ ಸಾಕ್ಷಿ ಅಂತ ಯಾವುದು ಕಾಲ ನಿತ್ಯ ಸಿದ್ಧವಾದಾಗ ಅದಕ್ಕೆ ಅನುಮಾನ ಯಾಕೆ ಮಾಡ್ತಿರ್ಬೇಕು? ಸಾಕ್ಷಿಯನ್ನೇ ಗೊತ್ತಾಗ. ಅದಕ್ಕೆ ತಸ್ಮಾತ್ ನಾನು ಅವಸರೋ ಭವೆ. ನಿತ್ಯ ಸಿದ್ಧೇಲಿ ಕಾಲ ನಿತ್ಯ ಸಿದ್ಧವಾಗಿದ್ದರಿಂದ ತತ್ ಅನುಮಾ ಅವಸರ ನ ಭವೇತ್. ಏನ್ರಿ ಮಂಗದೇವರೇ? ನಾನು ಅದನ್ನು ತೋರಿ ಅನುಮಾ ಅವಸರ ನ ಭವೇತ್. ಅಲ್ಲಿ ಅನುಮಾನದ ಅವಸರವು ಬರುವುದೇ ಇಲ್ಲ. ಅಥೋ ಅದೋಷ ಪ್ರತೀತಸ್ಯ ಸತ್ಯತ್ವಂ ಸಾಕ್ಷಿನಾಮತಂ. ಅದೋಷ ಪ್ರತೀತಸ್ಯ ಅಂದರೆ ದೋಷವಿಲ್ಲದೆ ಇದ್ದ ಸಾಕ್ಷಿಯಿಂದ ಪ್ರತೀತವಾದ ಸತ್ಯತ್ವಂ. ಸತ್ಯತ್ವವು ಅದೋಷ ಪ್ರತೀತಸ್ಯ ಸತ್ಯತ್ವಂ ಸಾಕ್ಷಿನಾಮತಂ. ಅಂದರೆ ದೋಷವಿಲ್ಲದೆ ಇದ್ದಂತಹ ಅದೋಷ ಪ್ರತೀತ. ಆಕಾಶ ಮೊದಲಾದವುಗಳಿಗೆ ಪ್ರಪಂಚದ ಸತ್ಯತ್ವಂ ಸಾಕ್ಷಿನ ಮತಂ. ಅದೋಷ ಪ್ರತೀತಸ್ಯ ಹೇಳಿದ್ರೆ ಯಾವ ದೋಷಗಳು ಇಲ್ಲದೇ ಇದ್ದಂತಹ ಸಾಕ್ಷಿ. ಆ ಜ್ಞಾನಕ್ಕೆ ವಿಷೀಕೃತವಾಗಿರತಕ್ಕಂತಹ ಆಕಾಶ ಮೊದಲಾದವುಗಳು ಪ್ರಪಂಚಕ್ಕೆ ಏನು ಸತ್ಯತ್ವಂ ಸಾಕ್ಷಿನ ಮತಂ. ಸಾಕ್ಷಿನ ಸತ್ಯತ್ವಂ ಪ್ರಾಮಾಣ್ಯ ವಿರಳವಾಯಿತು. ಚಕ್ಷುರಾದೀಂದ್ರಿಯಗಳಿಗೆ ಒಮ್ಮೊಮ್ಮೆ ದೋಷಗಳು ಬರಬಹುದು. ಸಾಕ್ಷಿಗೆ ದೋಷರಾಗಿಲ್ಲ. ಇದು ಸಾಕ್ಷಿಗೆ ಅದೋಷ ಅದೋಷತ್ವ. ಅದೇ ಅಂದ್ರೆ ಸಾಕ್ಷಿ ಅದೋಷ ಅದೋಷ ಪ್ರತೀತಸ್ಯ
ಯಾವ ದೋಷಕ್ಕೆ ಕಾರಣವಿಲ್ಲದೆ ಇದ್ದಂತಹ ಸಾಕ್ಷಿ ಜ್ಞಾನ ವಿಷಯೀಕೃತವಾಗಿರತಕ್ಕಂತಹ ಇದಕ್ಕೆ ಆಕಾಶವಾಗಿರತಕ್ಕಂತಹ ಪ್ರಪಂಚಕ್ಕೆ ಸತ್ಯತ್ವೋ ಸಾಕ್ಷಿಣ ಮತಂ, ಸಾಕ್ಷಿಯಿಂದ ಸಿದ್ಧವಾಗಿರುತ್ತದೆ. ಇದು ನೋಡಿ, ಈ ವಸ್ತು ಇರುತ್ತದೆ ಅಂತ ಈ ಪ್ರತ್ಯಕ್ಷ ಇದು ಗಂಟೆ ಇರುತ್ತದೆ ಅಂತ ಗಂಟೆ ಜ್ಞಾನ, ಗಂಟೆ ಜ್ಞಾನ ಒಟ್ಟು ಏನಾಗಿದೆ? ಕಾಲಜ್ಞಾನ ಇರುತ್ತದೆ ಅನ್ನುವ ಕಾಲ. ಹಾಗಾದ್ರೆ ಕಾಲದಿಂದ ಖಚಿತವಾದ ವಸ್ತು ಜ್ಞಾನ, ಖಚಿತ ಅಂದ್ರೆ ಕುಡಿ ಈ ಗಂಟೆ ಜ್ಞಾನ ಆಯ್ತು. ಕಾಲ ಜ್ಞಾನ ಏನಾಗಿದೆ ಅಂದ್ರೆ ಇರುತ್ತದೆ ಅಂದ್ರೆ ಕಾಲದ. ಯಾಕಂದ್ರೆ ಈ ಗಂಟೆನೂ ಕಣ್ಣಿಗೆ ಕಾಣಿಸ್ತದೆ, ಕಾಲ ಹೆಂಗೆ ಕಾಣಿಸ್ತದೆ? ಸಾಕ್ಷಿ. ಸಾಕ್ಷಿಯಿಂದ ಸಿದ್ಧವಾದ ಕಾಲದ ಖಚಿತವಾದ ವಸ್ತು ಜ್ಞಾನ, ಇದು ದೃಶ್ಯ ಸ್ಮೃತಿ ಆಯ್ತು. ನಮ್ಗೆ ಮೊನ್ನೆ ಭಾಳದಾಗಿ ಮಂಜುನಿಗೆ ಅವರು ಭಾಳ ಹೆಲ್ಪ್ ಮಾಡಿ ಸ್ಮೃತಿ ಬಂತು. ನೀವು ನೋಡಿ ಸ್ಮೃತಿ ಆಯ್ತು, ಭಾಳ ಸ್ಮೃತಿ ಆಯ್ತು. ಮಂಜುನಿಗೆ ಭಾಳ ಹೆಲ್ಪ್ ಮಾಡಿ ಎಲ್ಲಿ ಮಾಡಿ ನೀವು ಭಾಳ ಯಾವಾಗ ಹೋದ ವಾರ ಅನ್ನುವ ಕಾಲ ಆಯ್ತು. ಆ ಕಾಲ ಜ್ಞಾನ ಸಾಕ್ಷಿ. ಸಾಕ್ಷಿಯಿಂದ ಸಿದ್ಧವಾದ ಕಾಲದಿಂದ ಖಚಿತವಾದ ವಸ್ತುಗಳು ಭೂತಕಾಲದ ವಸ್ತುನೇ ಇರಲಿ, ಭವಿಷ್ಯದ ವಸ್ತುನೇ ಇರಲಿ, ವರ್ತಮಾನಕಾಲದ ವಸ್ತುನೇ ಇರಲಿ, ಅವು ಸಾಕ್ಷಿಯಿಂದ ಖಚಿತವಾಗಿ ನಾವು ಗೊತ್ತಾಗ್ತದೆ. ಯಾವುದೇ ವಸ್ತು ಜ್ಞಾನ ಆಗಿ ಕಾಲ ಇರಬೇಕು. ಸರ್ವಾಧಾರ ಕಾಲ. ನೀವು ಎಂದೂ ಕಾಲ ಮತ್ತು ಆಕಾಶ ಏನು ಕಾಲ ಮತ್ತು ಆಕಾಶಗಳ ಬಿಟ್ಟು ಜಗತ್ತಿನಾಗ ವಸ್ತು ಏನು ಹೇಳಿ ಆ ಕಾಲ ಮತ್ತು ಆಕಾಶ ಜ್ಞಾನ ಹೆಂಗಾಗಿದೆ? ವಸ್ತು ಜ್ಞಾನ ಏನೋ ಕಣ್ಣಿಂದ, ಕಿವಿಯಿಂದ, ಮೂಗಿಂದ ಆಗಿರ್ತದೆ, ಸಾಕ್ಷಿಯಿಂದಲೇ. ಆಗ ಆ ಕಾಲ ಸಾಕ್ಷಿ, ಅಂಥ ಸಾಕ್ಷಿ ಜಗತ್ತಿಗೆ ಸತ್ಯತ್ವವನ್ನು ಹೇಳುವಾಗ ನೀನು ಹೆಂಗ ಸಾಕ್ಷಿ ನಿರ್ದುಷ್ಟವಾದ ಸಾಕ್ಷಿಯಿಂದ ಸಿದ್ಧವಾದ ಜಗತ್ ಸತ್ಯತ್ವವನ್ನು ನೀನು ಹೆಂಗ ಪ್ರಾಪ್ತ ಮಾಡ್ತೀವಿ? ಆಗಮನಕ್ಕೂ ಅವನೇ ಸತ್ಯತ್ವವನ್ನು ಅನುಮಾನವನ್ನು ಮಾಡ್ತೀವಿ. ಸಾಕ್ಷೀಂದ್ರಿಯ ಬಹಳ ಸಾಕ್ಷಿ ಯಾಕೆ ಹೇಳ್ತಾರಂದ್ರೆ ಮಾಯಾವಾದಿಗಳು, ಪ್ರತ್ಯಕ್ಷಾದಿಗಳು ದೋಷದೊಟ್ಟಾಗಿರೋ ಉಪಯೋಗ ಇಲ್ಲ. ಅನುಮಾನ, ತರ್ಕ ಅಷ್ಟಕ್ಕಷ್ಟೇ ಅದ. ಇನ್ನು ಆಗಮಗಳು ಅವು ತಾತ್ಕಾಲಿಕ ಪ್ರಮಾಣ, ಅವೇನಂಗ ಬ್ರಹ್ಮನಾಂಗ ಪರಮ ಸತ್ಯ ಅಲ್ಲ. ಆಮೇಲೆ ಪ್ರಮಾಣತ್ರಯಗಳಂಕ ಅದ. ಮತ್ತು ಹಾಗಾದ್ರೆ ಈ ಪ್ರಮಾಣತ್ರಯಗಳಿಂದ ನಾವು ಎಷ್ಟೇ ವೇದಗಳಲ್ಲಿ ಸತ್ಯತ್ವ ಹೇಳಿದರೂ ಇರೋದಕ್ಕೆ ಆ ವೇದವು ತಾತ್ಕಾಲಿಕ ಪ್ರಮಾಣ. ಹಿಂಗೆ ಅದ್ವೈತಿಗಳಂತ ನಿರಂತರ ಪ್ರಮಾಣಗಳಲ್ಲ, ಅದಕ್ಕಿಂತ ಪ್ರತ್ಯಕ್ಷ ಶ್ರೇಷ್ಠ ಇಷ್ಟೇ ಬರುತ್ತೆ, ಅವರು ತಾತ್ಕಾಲಿಕ. ಹಾಗಾದ್ರೆ ಈ ಜಗತ್ ಸುಳ್ಳು ಅಂತ ಹೇಳಿ ಆಚಾರ್ಯ ಕೇಳ್ತಾರ, ಕಾಲ ಇದು ಬ್ರಹ್ಮನಿಂದ ಭಿನ್ನೋ ಅಭಿನ್ನ, ಆಕಾಶ ಬ್ರಹ್ಮನಿಂದ ಭಿನ್ನೋ ಅಭಿನ್ನ, ಭಿನ್ನ ಅಂತ ಹೇಳಿ ಭಿನ್ನವಾದ ವಸ್ತು ಸುಳ್ಳು. ಸುಳ್ಳು ಅಂತಂದ್ರೆ ಅದಕ್ಕೆ ಬಾಧ ಬಂದರೆ ಸುಳ್ಳು. ನಾನು ಅದಕ್ಕೆ ಬಾಧ ಅಂತ ಹೇಳ್ರಿ, ಇದು ಅಲ್ಲ ಅನ್ನೋ ಜ್ಞಾನ ಆಗ್ಬೇಕು. ಆ ಅಲ್ಲ ಎಂಬುದು ಜ್ಞಾನ ವಿಷಯದ ಬಾಧ್ಯ. ಶುಚಿ ರಜತ ಇದು ರಜತ ಅಲ್ಲ ಇದು ಬಾಧ. ಅಲ್ಲ ಆಗ್ಲಿಕ್ಕೆ ವಿಷಯ ಆಗಿದ್ದೆ ಅವನು ರಜತ, ಅದು ಬಾಧ್ಯ. ಜಗತ್ತು ಇದೆಂದು ಬಾಧ್ಯ ಎಂದಾಗಿದೆ. ಜಗತ್ತಿದಲ್ಲ. ನೀವು ನಮ್ಮ ಜೋಡಿ ಇದು 30 ವರ್ಷ ಆಯ್ತು. ಮಗುವಿಗೆ ಅವರು ಇವರಲ್ಲ, ಇವರು ಜೋಶಿ ಅಲ್ಲ, ಇನ್ನ ಯಾರ್ಯಾರು ಬಾಧ ಬಂದದ ಈಗ ಆಚಾರ ಮುಂದೊಂದು ಬ್ರಹ್ಮಜ್ಞಾನ ಬರ್ತದ ಬಾಧ. ಎಲ್ಲ ನಾವೆಲ್ಲ ಕರೇನೆ ಬ್ರಹ್ಮಜ್ಞಾನ ಆದಾಗ ಇದೆಲ್ಲ ಸುಳ್ಳು. ಹಾಗಾದ್ರೆ ನಮ್ಮವ್ರು ಭಾಷೆ ಚಾಟೆ ಮಾಡ್ತಾರೆ. ನಿಮ್ಮದು ಬ್ರಹ್ಮಜ್ಞಾನ ಯಾರಿಗೆ? ನಿಮ್ಮ ಪ್ರಕಾರ ನಿಮ್ಮ ಮೂಲ ಆಚಾರ್ಯಗೆ ಆಗಿದೆ ಹಾಗೆ. ಮತ್ತು ಅವ್ರ ವೇಳೆ ಜಗತ್ತಿನ ತಿರುಗಾಡೋರೇನು ತಿರುಗಾಡ್ಯಾರ, ನಡ ಸ್ಥಾಪನೆ ಎಲ್ಲ ಮಾಡ್ಯಾರ. ಅದನ್ನು ಅವ್ರ ಬ್ರಹ್ಮಜ್ಞಾನ ಆದವರಿಗೆ ಇದೆಲ್ಲವೂ ಸುಳ್ಳು ಅಂತ ಗೊತ್ತಾಗಿದೆ. ಸುಳ್ಳು ಅಂತ ಗೊತ್ತಾದ್ಮೇಲೆ ವ್ಯವಹಾರ ಮಾಡಿ, ಸುಳ್ಳು ಅಂತ ಗೊತ್ತಾದ್ಮೇಲೆ ವ್ಯವಹಾರ ಮಾಡ್ತಾರೆ. ಅದು ನೋಟಿದ್ದು ಫೇಕ್ ಅಂತ ಗೊತ್ತಾದ್ಮೇಲೆ ವ್ಯವಹಾರ ಮಾಡ್ತಾರೆ.
ಇವರು ಮಾಡ್ಯಾರ ಅಂತ ಅರ್ಥ ಏನಾಯ್ತು? ಸತ್ಯ ಅವ್ರಿಗೆ ಬ್ರಹ್ಮಜ್ಞಾನ ಆಗಿಲ್ಲರೇ ಅಂತ ಒಂದು ಆಗ್ಬೇಕು, ಇಲ್ಲಿಗೆ ಜಗತ್ ಸತ್ಯ ಬ್ರಹ್ಮಜ್ಞಾನಿ ಹಂಗಂತರ ಆಗ್ಬೇಕು. ಇಲ್ಲಿಗೆ ಜಗತ್ ಸತ್ಯ ಅಂತ ಆಗುತ್ತೆ. ಅದಕ್ಕೆ ಜಗತ್ತು ಯಾರಿಗೂ ಬಾಧವಾಗಿಲ್ಲ. ಜಗತ್ತು ಇಲ್ಲ ಅಂತ ಗೊತ್ತಾಗ್ತದೆ. ಅದು ಈಗ ಬ್ರಹ್ಮಜ್ಞಾನಕ್ಕೆ ಬೇಕು, ಹೀಗೆ ಆಗ್ತದೆ. ಅವ್ವ ಅಪ್ಪ ಅನಿತ್ಯರು, ನಮ್ಮ ದೇಹ ಅನಿತ್ಯ ಅಂತ ಹೇಳಿ ಬ್ರಹ್ಮಜ್ಞಾನ ಬೇಕು. ನಮ್ಮ ಅನುಭವನೇ ಗೊತ್ತಾಗ್ತದೆ. ನಮ್ಮ ತಂದೆ ತಾಯಿ ಇದ್ರು, 40 ವರ್ಷ ಇದ್ರು, ಹೋದ್ರು. ಈಗ ಅವನಿಲ್ಲ. ಒಂದು ಹಳೆ ಮನೆ ಬಿತ್ತದು, ಹೊಸ ಮನೆ ಬಂತು. ಇದು ಹಳೆ ಮನೆ ಬಿತ್ತು ಈಗಿಲ್ಲ ಅಂತ ನಿಮ್ಗೆ ಬ್ರಹ್ಮಜ್ಞಾನಕ್ಕೆ ಬೇಕು. ಪ್ರತ್ಯಕ್ಷ ಸಾಕ್ಷಿ ಅನುಭವ ಸಾಕ್ಷಿ ಇದೆ. ಆದ್ದರಿಂದ ಏನಾಯ್ತು, ಈಗ ಜಗತ್ಸತ್ಯತ್ವ ವೇದ ಪ್ರಮಾಣದಿಂದ ಅಷ್ಟೇ ಅಲ್ಲ, ಸಾಕ್ಷಿಯಿಂದಲೂ ಜಗತ್ ಪ್ರಮಾಣ ಸತ್ಯ. ನೀವು ಅದಕ್ಕೆ ಅವ್ರು ಹೋಗ್ತಾರ, ಸಾಕ್ಷಿಯಿಂದ ಮಾತ್ರ ಪ್ರಮಾಣ ಮಾಯಾವಾದ ಅಸತ್ಯ. ಈಗ ಸಾಕ್ಷಿದ ಆತ್ಮ, ಸಾಕ್ಷಿಂದ್ರೆ ಆತ್ಮ ಅಸತ್ಯ. ಅದರಿಂದ ಸಿದ್ಧ ಮಾಡ್ತಾರೆ. ನೀ ಯಾವುದು ಪ್ರಮಾಣಕ್ಕೆ ಒಪ್ತೀಯೋ, ಯಾವ್ದು ಸಾಕ್ಷಿ ಸಾಕ್ಷಿ ಪ್ರಮಾಣ, ಆದ್ದರಿಂದ ಜಗತ್ ಸತ್ಯ. ಹಂಗೆ ಸಾಕ್ಷಿ ಪ್ರಮಾಣ, ಸಾಕ್ಷಿ ಎಂಬ ಪ್ರಮಾಣಕ್ಕೆ ವಿಷಯ ಆಗಿದ್ದು ಕಾಲ, ಆಕಾಶ. ಅದ ಯಾವುದು ಜಗತ್ತಿನಾಗ ಇವು ಬರ್ತಾವೋ ಇಲ್ಲ, ಅವು ಸುಳ್ಳು ಅಂತ ಗೊತ್ತಾಗ್ತಾ ಇರ್ತಾರೆ. ಬ್ರಹ್ಮಜ್ಞಾನ ಆದ ಮೇಲೆಯೂ ಕೂಡ ಕಾಲ ಆಕಾಶ ಸುಳ್ಳು ಅಂತ ಗೊತ್ತಾಗ್ತದ ಇಲ್ಲ. ಸಾಕ್ಷಿ ನೀನೇ ಒಪ್ಪುವ ಸಾಕ್ಷಿ ಪ್ರಮಾಣದಿಂದ ಆಕಾಶಾದಿ ಪ್ರಪಂಚವು ಸತ್ಯ ಅಂತ ಗೊತ್ತಾದಾಗ ಇದು ವಿವರ್ತ, ಇದೆಲ್ಲೂ ಭ್ರಮ ಅಂತ ಹೆಂಗೆ ಅಲ್ಲಿ ಮತ್ತೆ ವಿಶ್ವ ಪ್ರತಿಜ್ಞಾ ದೃಷ್ಟಾಂತ ಬರೋದ ಆ ಸೂತ್ರಕ್ಕೆ ಹೋಯ್ತು. ಅದು ಜಗತ್ತೆಲ್ಲೋ ವಿವರ್ತ. ಅವರು ಎರಡು ಮತ, ಒಂದು ಪರಿಣಾಮವಾದ ವಿವರ್ತ, ಮಣ್ಣೇ ಘಟಾಕಾರ ಆಗಿದೆ, ಬ್ರಹ್ಮನೇ ಜಗದಾಕಾರ. ಹೀಗಾಗಿ ಜಗತ್ತಿಗೆ ಅಸ್ತಿತ್ವವಿಲ್ಲ, ಬ್ರಹ್ಮದಿದ್ದ ವಿವರ್ತವಾದ ಬ್ರಹ್ಮದಲ್ಲಿ ಜಗತ್ತು ಅಭ್ಯಾಸ ಆಗಿದೆ. ವಿವರ್ತವಾದ ಈ ವಿವರ್ತವಾದ ಅಂದ್ರೆ ಭ್ರಮಕ್ಕೆ ವಿಷಯ. ಭ್ರಮಕ್ಕೆ ವಿಷಯ ಆಗ್ಬೇಕಂದ್ರೆ ಅದು ಬಾಧ ಆಗ್ಬೇಕಂದ್ರೆ ಇಲ್ಲ ಅಂತ ಆದರೆ ಆಕಾಶ ಕಾಲ, ಇದು ಆಕಾಶ ಕಾಲ ಮೊದಲಾದವು ಇವು ಜಗತ್ತಿನ ಬರ್ತಾವೋ ಇದು ನಿಮಗೆ ಇದು ಇದು ಯಾವ ಪ್ರಮಾಣ ಗೊತ್ತಾಗ? ಸಾಕ್ಷಿ ನೀವು ಒಪ್ತೇವೆ. ಇದು ನೀನೇ ಒಪ್ಪುವ ಸಾಕ್ಷಿ ಇಂದ್ರಿಯದಿಂದ ಸಿದ್ಧವಾದ ಈ ಅವ್ಯಾಜ ಆಕಾಶ ಮತ್ತು ಕಾಲಾದಿಗಳಿಗೆ ನೀನು ಬಾಧ ಹೇಳ್ತೇನೋ? ಆದ್ದರಿಂದ ಸತ್ಯ ಆಗಿದ್ದರಿಂದ ವಿವರ್ತವಾದ ಭ್ರಮವಾದವು ಕೂಡುವ ಮತ್ತೆ ಬಂದ ಏನು ಸುಧಾದೊಳಗೆ ಇದರ ಬಗ್ಗೆ ಭಾರಿ ವಿಚಾರ ಮಜಾಡ್ಕೊತಂದ್ರೆ ಈ ಒಂದು 2-3 ಶ್ಲೋಕದ ಮೇಲೆ ಸುಧಾದ ಒಳಗೆ ಸುಮಾರು ಒಂದು 15-20 ಪುಟ. ಅದರ ಮೇಲೆ ಈಗ ಇವರು ರಾಯರು, ರಘುತ್ತಮರು, ಅವರು ಒಂದು 20-30 ಕಾಲ ಸಾಕ್ಷಿ. ನಿಮ್ಮ ಕ್ಷಣಕ್ಕಿದ್ದಾರ ಯಾರು ಅದಕ್ಕೆ ಅವ್ರ ಕಾಲದ ಮೇಲೆ ನನ್ನ ಪುಸ್ತಕ ಇವೆಲ್ಲ ಇವೆಲ್ಲ ಗೊತ್ತು ಇದ್ರ ಇಂಗ್ಲೀಷ್ ಹೆಚ್ಚು ಅದು ಇದಾಗ್ತದೆ. ಅದು ಎಲ್ಲಿ ಕೇಳಿದ್ರೆ ಬರ್ದಾರ ಎಲ್ಲ ಚರ್ಚೆ ಮಾಡಿರ್ತಾರೆ. ಅದೇ ಇವರೇ 7-8 ಪೇಜ್ ಬರ್ದಾರ್ರಿ. ಇವರೇ 7-8 ಪೇಜ್ ಇವರೆಲ್ಲ ಸುಧಾರಣೆ ಬರ್ದಾರ. ಅದೇ ತಿಳಿಯಾಗೆ ಗೊತ್ತಾಯ್ತು. ನೀವು ಹೇಳಿದ ಮೇಲೆ ಸ್ವಲ್ಪ ತಿಳಿಬೋದು. ಕನ್ನಡದಾಗ ಚೆನ್ನಾಗಿದೆ. ಹೌದು, ಎಲ್ಲರಿಗೆ ಸಂಸ್ಕೃತ ಅಂದ್ರೆ ಕನ್ನಡ ಲಿಪಿ ಒಳಗೆ ಬರ್ತಾರೆ, ದೇವನಾಗರಿಕತೆ ಬರ್ತಾರೆ. ಅಸಿದ್ಧವಾಯಿತು ಎಲ್ಲ ಹಂಗೆ. ಸರಿ, ಇಷ್ಟ ಆಯ್ತು. ಮುಂದೆ ಇನ್ನೂ ಬಿಡ್ಲೆ ಅದು ನಿಮ್ಗೆ ಅಲ್ಲ ಈಗ ಅನಿಸ್ಬೇಕು ಯಾವ ಅಂದ್ರೆ ಗೊತ್ತಾಗ ನಾ ಇದು ಅನಿಸ್ತೀನಿ. ತೊಂಬತ್ತೆಂಟರಿಂದ ಅಂದ್ಬಿಟ್ಟು ಸರ್ವಕಾಲೇ ಸಮಾಧ್ಯತ್ವಂ ಸಾಕ್ಷಿನೈವ ಪ್ರತೀಯತೆ. ಎಲ್ಲಾ ಕಾಲದಲ್ಲಿಯೂ ಗಗನ ಆಕಾಶ ಮೊದಲಾದವುಗಳಿಗೆ ಅಬಾಧ್ಯತ್ವ, ಸತ್ಯತ್ವ. ಬಾಧ್ಯ ಅಂದ್ರೆ ಮಿಥ್ಯ, ಅಬಾಧ್ಯ ಅಂದ್ರೆ ಸತ್ಯತ್ವವು ಸಾಕ್ಷಿನೈವ ಪ್ರತೀಯತೆ. ಗೊತ್ತಾಗುತ್ತೆ ಎಲ್ಲ ಕಾಲದಲ್ಲಿಯೂ ಇದು
ಆಕಾಶ ಮೊದಲಾದವುಗಳಿಗೆ ಅವಾಧ್ಯತ್ವವು ಅದು ಸತ್ಯತ್ವವು ಸಾಕ್ಷಿನೈವ ಪ್ರತೀಯತೆ. ಸಾಕ್ಷಿ ಎಂದರೇನೆ ಗೊತ್ತಾಗ್ತದೆ. ಕಾಲೋ ಹಿ ಸಾಕ್ಷಿ ಪ್ರತ್ಯಕ್ಷ ಸುಪ್ತೌ ಚ ಪ್ರತೀತತಃ. ಕಾಲೋ ಹಿ ಕಾಲ ಆಕಾಶ ಮೊದಲಾದವುಗಳು ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಪ್ರತ್ಯಕ್ಷವಾಗಿವೆ. ಯಾಕೆ ಸುಪ್ತೌ ಚ ಪ್ರತೀತತಃ. ನಾವು ಮಲ್ಕೊಂಡಾಗ ನಮ್ಗೆ ಗೊತ್ತಾಗ್ತದೆ ಕಾಲ. ಮಲ್ಕೊಂಡಾಗ ಹೆಂಗೆ ಗೊತ್ತಾಗ್ತದೆ? ಎದ್ದು ಕೂಡಲೇ ನಾ ಇಲ್ಲಿ ತನಕ ಚಲೋ ಮಲ್ಕೊಂಡು ಅಂತೀವಿ. ಇಲ್ಲಿ ತನಕ ಅದೇನು ಕಾಲ. ನೀವು ಮಲ್ಕೊಂಡಾಗ ನೀವು ಕಾಲ ಜ್ಞಾನ ಇದ್ದೇ ಇರ್ತದೆ. ನಾ ಇಲ್ಲಿ ತನಕ ಅಂತ ಹೆಂಗೆ ಅಂತೀವಿ? ಮಲ್ಕೊಂಡಾಗ ಎಲ್ಲ ಇಂದ್ರಿಯಗಳು ಗೊತ್ತಾಗುತ್ತಾವೆ. ಸಾಕ್ಷಿ ಜಾಗೃತಿ ಇರ್ತದೆ. ಆ ಸಾಕ್ಷಿ ಕಾಲ ಜ್ಞಾನ. ಅದು ಕಾಲ ಜ್ಞಾನ ಅದ ಅಂತೇನೆ ನಾ ಇಲ್ಲಿ 8 ತಾಸು ಮಲ್ಕೊಂಡು ನೋಡಿ ಭಾಳ ಭಾಳ ವೇಳೆ ಮಲ್ಕೊಂಡು ಅಂತ ಹೇಳ್ತೀವಿ. ಭಾಳ ವೇಳೆ ಮಲ್ಕೊಂಡು ನಿಮ್ಗೆ ಹೆಂಗೆ ಗೊತ್ತ? ಸಾಕ್ಷಿ ಆ ಸಾಕ್ಷಿ ಆ ಕಾಲ ಜ್ಞಾನ ಹಂಗಾಗಿ ಸಾಕ್ಷಿ ಇದು ಮಾಡ್ಕೊಂಡ. ಅದಕ್ಕೆ ಕಾಲೋ ಈ ಸಾಕ್ಷಿ ಪ್ರತ್ಯಕ್ಷ ಸುಷುಪ್ತವಚ ಪ್ರತಿ. ಕಾಲವು ಸಾಕ್ಷಿ ಪ್ರತ್ಯಕ್ಷವಾಗಿದೆ. ಯಾಕ ಸುಷುಪ್ತಿ ಇರ್ತದವ. ಸುಷುಪ್ತಿಯಲ್ಲಿ ಪ್ರತೀತವಾಗಿದ್ದರಿಂದ ಭಾಳ ವೇಳೆ ಮಕ್ಕೊಂಡು ಟೈಮ್ ಮೇಲೆ ಗೊತ್ತಾಗ್ತದೆ. ಆಮೇಲೆ ನೋಡ್ತೀವಿ. ಒಮ್ಮೆ ಟೈಮು ಇರಂಗಿಲ್ಲ, ಗ್ರ್ಯಾಂಡ್ ಬಿಟ್ಬಿಡು. ಅಚಾರ ಯಾಕೋ ಭಾಳ ವೇಳೆ ಆಯ್ತು. ಏನು ಗ್ರ್ಯಾಂಡ್ ಇರಲಿ ಅಂದ್ರೆ ಭಾಳ ವೇಳೆ ಮಾತ್ರ ತಾಸೋ 2 ತಾಸು ಒಳಗಿಲ್ಲ, 1 ತಾಸು ಹಂಗೆ ಹೆಚ್ಚಾಗಿದೆ. ಈ ನಿನಗೆ ಅನುಭವ ಸಾಕ್ಷಿ. ಸುಷುಪ್ತವಚ ಸುಷುಪ್ತಿಯಲ್ಲಿ ಪ್ರತೀತವಾಗಿದ್ದರಿಂದ ಉದಾಹ ಯಾಕೆ ಹೇಳಿದ್ರೆ ಎಲ್ಲ ಇಂದ್ರಿಯಗಳು ನಿಷ್ಕ್ರಿಯ ಆಗಿರ್ತವೆ. ಅದ್ರ ಜ್ಞಾನ ಆದ್ರೂ ಆಗ್ಯದ. ಮುಂದ ಅತೀತ ಅನಾಗತವು ಕಾಲವು ಅಪಿ ನಾ ಸಾಕ್ಷಿ ಗೋಚರವು. ಅತೀತ ಅಂದ್ರೆ ಭೂತಕಾಲ, ಅನಾಗತ ಅಂದ್ರೆ ಭವಿಷ್ಯತ್ ಕಾಲ. ಈ ಕಾಲಗಳು ಕೂಡ ಅಸಾಕ್ಷಿ ಗೋಚರವನ ಸಾಕ್ಷಿತರ ಪ್ರಮಾಣಗಳಿಂದ ಗೋಚರವಲ್ಲ. ಸಾಕ್ಷಿ ಅಂದ್ರೇನು? ಸಾಕ್ಷಿ ಬಿಟ್ಟು ಬೇರೆ, ಸಾಕ್ಷಿ ಬಿಟ್ಟು ಬೇರೆ ಪ್ರಮಾಣದ ಗೋಚರವಲ್ಲ. ಗೊತ್ತಾಗಿಲ್ಲ. ಪಕ್ಷೀಕರ್ತುಂ ಅಶಕ್ಯತ್ವಾತ್ ನಾನು ತತ್ರ ವರ್ತತೆ. ನಾವು ಅನುಮಾನದಿಂದ ಗೊತ್ತಾಗ್ತದೆ. ಅತೀತನಾಗತ ಕಾಲ ಏನ್ ಮಾಡ್ತೀವಿ ನಾವು? ಹೌದು. ಪಕ್ಷೀಕರ್ತುಂ ಅಶಕ್ಯತ್ವ. ಅತೀತನಾಗತ ಕಾಲಗಳು ವಸ್ತುವಿಂದ ಉಳ್ಳದ್ದಾಗಿವೆ. ಕಾಲವಾಗಿದ್ದರಿಂದ ಅನುಮಾನ ಮಾಡು. ನನ್ನ ಪಕ್ಷ ಅಲ್ಪಾಯದೊಳಗ ಕಾಲನೇ ಅತೀತ ಕಾಲ. ಪಕ್ಷ ಮಾಡಬೇಕಾದ್ರೆ ಕಾಲಜ್ಞಾನ ಬೇಕು. ಆ ಜ್ಞಾನ ಹೆಂಗಾಯ್ತು? ಇಲ್ಲಿ ಕಾಲಜ್ಞಾನ ಅನುಮಾನದಿಂದ ಆಗ್ತದೆ ಅಂತಿ. ಅನುಮಾನ ಮಾಡಬೇಕಾದ್ರೆ ಏನು ಬೇಕು? ಜ್ಞಾನ ಪ್ರತ್ಯಕ್ಷ ಪಕ್ಷ ಬೇಕೆ. ಆ ಪಕ್ಷ ಯಾವ್ದಿಲ್ಲ, ಯಾವೇ ಪಕ್ಷ ಅತೀತ ಕಾಲ. ಅತೀತ ಕಾಲ ಜ್ಞಾನ ಹೆಂಗಾಯ್ತು? ಪರ್ವತವು ಅಂತ ಅನ್ಬೇಕಂತ ಕಣ್ಣಿಂದ ಕಾಣಿಸ್ಬೇಕು. ಅತೀತನಾಗದ ಕಾಲಗಳು ವಸ್ತು ಉಳ್ಳದ್ದಾಗಿತ್ತು, ಕಾಲವಾಗಿದ್ದರಿಂದ ಇಂದಿನ ಕಾಲ ಮಾಡ ಅವನಾನ. ಈ ಅನುಮಾನಕ್ಕೆ ಪಕ್ಷ ಯಾವುದು? ಅತೀತ ಕಾಲ. ಆ ಕಾಲ ಜ್ಞಾನ ಹೆಂಗಾಯ್ತದೆ? ಸಾಕ್ಷಿ. ಮತ್ತೆ ಕಾಲ ಸಾಕ್ಷಿ ವೇದ್ಯ ಅಲ್ಲ, ಅನುಮಾನ ವೇದ್ಯ ಅಂತ ಅನ್ನವ. ನೀನೇ ನೀವು ಮೊದಲನೇ ಕ್ಲಾಸೇ ಪಕ್ಷಪಾತ. ಮೊದಲೇ ಪಕ್ಷೀಕತ್ವ ಅಶಕ್ಯತ್ವ ನಾನು ತತ್ವ. ಅನುಮಾನಕ್ಕೆ ಬೇಕಾದ ಪಕ್ಷವನ್ನು ಸಾಕ್ಷಿ ಇಲ್ಲದೆ ಮಾಡಲಿಕ್ಕೆ ಬರದೇ ಇರುವುದರಿಂದ ಅನುಮಾನ ತತ್ರ ನ ವರ್ತತೆ. ಕಾಲವನ್ನು ಸಿದ್ಧ ಮಾಡಲು ಅನುಮಾನವು ಸಮರ್ಥವಾಗುವುದಿಲ್ಲ. ಇದೆ ಒಂದೇ ಜನ ಪಕ್ಷೀಕರ್ತು ಅಶಕ್ಯತ್ವ ನಾನು ತತ್ರ ವರ್ತತೆ. ಅರ್ಥೇನೋ? ಕಾಲವನ್ನು ಪಕ್ಷ ಮಾಡಲು ಸಾಕ್ಷಿ ಬಿಟ್ಟು ಪಕ್ಷ ಮಾಡಲು ಅಶಕ್ಯವಾಗಿದ್ದರಿಂದ ಅಲ್ಲಿ ಅನುಮಾನವು ಹೊರಡುವುದಿಲ್ಲ. ಅನುಮಾನ ಮಾಡಬೇಕು. ಅನುಮಾನ ಆಕಾರ ಏನು ಹೇಳು? ಪಕ್ಷ ಬೇಕು. ಅತೀತನಾಗದ ಕಾಲಗಳು ಸಾಕ್ಷಿ ವೇದ್ಯವಲ್ಲ. ಸಾಕ್ಷಿ ವೇದ್ಯವೂ ಅಲ್ಲ. ಯಾಕ? ಪ್ರತ್ಯಕ್ಷವಾಗಿ ನಾವು ಕಂಡದ್ದರಿಂದ ಏನು ಹೇಳೋದು? ಸಾಕ್ಷಿ ವೇದ್ಯ ಅಲ್ಲ. ಯಾವ್ದಲ್ಲಪ್ಪ ಸಾಕ್ಷಿ ವೇದ್ಯ? ಯಾವ್ದಲ್ಲ? ಅತೀತ ಕಾಲಗಳು ಅಂತ ನನ್ನ ಅತೀತ ಕಾಲಗಳು ಬಾಯಿಗೆ ಅಂತೀನಿ. ಆ ಕಾಲ ಹೆಂಗ? ಆ ಕಾಲ ಜ್ಞಾನ. ಈ ಪರ್ವತವು ಒಂದೇ ಉಳ್ಳದ್ದಾಗಿದೆ ಭೂಮಿಯಿಂದ.
ಪರ್ವತ ಜ್ಞಾನ ಯಾಕೆ ನಿನಗೆ? ಪ್ರತ್ಯಕ್ಷ ಹಾಗಾದ್ರೆ ಅತೀತನಾಗದ ಕಾಲಗಳು ಬಾಯಿನ ಅಂತೀವಿ ಸಾಕ್ಷ್ಯ ವೇದ್ಯ ಅಲ್ಲ ಅಂತಂತೆ. ಹಾಗಾದ್ರೆ ಇದರಿಂದ ಆಯ್ತು ಹಂಗೆ ಪಕ್ಷೀಕತ್ವ ಅಶಕ್ಯತ್ವ, ಪಕ್ಷವನ್ನು ಮಾಡಲು ಅಶಕ್ಯವಾಗಿತ್ತು. ಶಕ್ಯವೇ ಇಲ್ಲ. ಆದ ಕಾರಣ ಅಲ್ಲಿ ಅನುಮಾನ ಬಂತು. ತದೇ ತದಿತಿ ಧರ್ವಂಚ ದೃಶ್ಯಂ ವಾ ಸ್ತುತಿ ಗೋಚರಂ ಸಾಕ್ಷ್ಯಸಿದ್ಧೇನ ಕಾಲೇನ ಖಚಿತಂ ಹೇವ ವರ್ತತೆ. ಚರ್ಚೆ ಮಾಡ್ತಾರೆ. ಅನುಮಾನದೊಳಗೆ ಎರಡು ಅಂಶಗಳು ಅಲ್ಲಿ ಒಪ್ಕೊಂಡ. ಒಂದು ಪ್ರತ್ಯಕ್ಷ, ಒಂದು ಸ್ಮರಣ. ಅನುಮಾನ ಮಾಡ್ಕಾದ್ರೆ ಅಯಂ ಪರ್ವತಃ, ಈ ಪರ್ವತವು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ವನ್ಯ ಉಳ್ಳದ್ದಾಗಿದೆ ಭೂಮಿಯಿಂದ ಕಾರಣ. ಇಲ್ಲಿ ಎರಡು ಆಸ್ಪೆಕ್ಟ್ಸ್. ಒಂದು ಏನದ ಪ್ರತ್ಯಕ್ಷ. ಪ್ರತ್ಯಕ್ಷ ಏನು? ಧೂಮ ಪ್ರತ್ಯಕ್ಷ, ಪರ್ವತ ಪ್ರತ್ಯಕ್ಷ. ಇದು ನಿಮಗಾಗಲಿ ನನಗಾಗ್ತದೆ. ನಿಮಗೆ ಧೂಮ ಅಗ್ನಿಗಳಿಗೆ ವ್ಯಾಪ್ತಿ ಜ್ಞಾನ ನಿಮಗಿಲ್ಲ, ನನಗೆ ವ್ಯಾಪ್ತಿ ಏನದ ಸಂಬಂಧ. ವ್ಯಾಪ್ತಿ ಜ್ಞಾನ ಸ್ಮರಣ ಆಗ್ಬೇಕಾದ್ರೆ ಇದ್ರೂ ಸ್ಮರಣ ಆಗ್ಬೇಕು. ಎಲ್ಲಿ ಧೂಮ ವನ್ಯ ಅದು ವನ್ನಿ ಅದಿಲ್ಲ. ಎಲ್ಲಿ ಯಾವಾಗ 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 ಧೂಮದ ಅಲ್ಲಿ ಅವಾಗ ಯಾವಾಗ ವನ್ಯ ವ್ಯಾಪ್ತಿ ಸ್ಮರಣ. ಪರ್ವತ ಇದು ಪಕ್ಷ. ಈ ಪ್ರತ್ಯಕ್ಷವಾದ ವಸ್ತು ನೋಡ್ಲಿಕ್ಕೂ ಕಾಲು ಬೇಕೇ. ಯಾಕೆಂದ್ರೆ ಈ ಪರ್ವತವು ವನ್ಯ ಉಳ್ಳದ್ದಾಗಿದೆ. ಈ ಕಾಣುವ ಪರ್ವತವು ವನ್ಯ ಪರ್ವತವು ಕಾಣುತ್ತಿದೆ ಅಂತ ನೀವು ಆಯ್ದಂತೆ ಇಲ್ಲ. ಇದರ ಕಾಲ ಜ್ಞಾನ ನೀ ನಾನು ಕಾಣಿಸ್ಕೊತೀರಿ ಅಂತಿರ್ತೀವಿ. ಈಗ ಕಾಲ ಜ್ಞಾನ ದೃಶ್ಯ ವಸ್ತುವಿನೊಟ್ಟಿಗೆ ಖಚಿತ ಆಗಿದೆ ಕಾಲ. ಇದು ಸ್ಮರಣ ಮಾಡ್ತೀವಿ. ಯಾವಾಗ ಯಾವಾಗ ಧೂಮದನೋ ಅವಾಗ ಅವಾಗ ವನ್ಯ. ಮತ್ತು ಈ ಸ್ಮರಣ ಯಾವಾಗ ಯಾವಾಗ ಅಂತ ಕಾಲದ ಸ್ಮರಣಕ್ಕೂ ಸ್ಮರಣ ಜ್ಞಾನದಾಗ ಕಾಲ ಹೊಕ್ಕೊಂಡೋದೇ ಇರುತ್ತೆ. ಅವರೇ ಮಂಗನಿಗೆ ಅಲ್ಲಿ ನಾವು ನೋಡಿದ್ದೀವಲ್ಲ ಅವಾಗ ಅಲ್ಲೇ ನೇಪಾಳದಾಗ ಸ್ಮರಣ ಜೊತೆ ಕಾಲ ಜ್ಞಾನ ತದ್ ಏತತ್ ಇದು ಸ್ಮರಣ. ಸರ್ವಂಚ ದೃಶ್ಯವ ಸ್ಮೃತಿ ಗೋಚರ. ದೃಶ್ಯವಾದ ವಸ್ತು ಸ್ಮೃತಿ ಗೋಚರ. ಸಾಕ್ಷ್ಯ ಸಿದ್ಧೇನ ಖಾನೆ ಖಚಿತ. ಸಾಕ್ಷ್ಯ ಸಿದ್ಧವಾದ ಕಾಲ ಖಚಿತ ಆಗಿದೆ ಕೂಡಿದೆ. ಏವ ವರ್ತತೆ ತಸ್ಮಾತ್ ನ ತಂ ವಿನಾ ಕಿಂಚಿತ್ ಸ್ಮರ್ತುಂ ದರ್ತುಂ ಮಥಾಪಿವ. ತಮ್ಮಿನ ಅಂದ ಕಾಲವಿಲ್ಲದಾದೇನೆ ಯಾವುದೇ ವಸ್ತುವನ್ನ ಸ್ಮರಣ ಮಾಡಲಿಕ್ಕಾಗಲಿ ಕಣ್ಣಿನ ನೋಡ್ಲಿಕ್ಕಾಗಲಿ ನ ಶಕ್ಯಂ. ತತ ನಿತ್ಯ ಸಿದ್ಧೇ ವಿನಾ ನಮ್ಮ ಅವಸರವೂ ಭವೆ. ನಿತ್ಯ ಸಿದ್ಧವಾದ ಕಾಲದ ಒಟ್ಟಿಗೆ ಅನುಮಾನವನ್ನು ಮಾಡಲಿಕ್ಕೆ ಬರುವುದು. ಅಥವಾ ಅದೋಷ ಪ್ರತೀತಸ್ಯ ಅಲ್ಲ ಅದೃಷ್ಟವಾದ ಸಾಕ್ಷಿಯಿಂದ ಗೊತ್ತವಾದ ಆಕಾಶಾದಿಗಳಿಗೆ ಸಾಕ್ಷಿನ ಸತ್ಯತ್ವ ಮತಂ. ಸಾಕ್ಷಿಯಿಂದ ಸತ್ಯತ್ವವೇ ಗ್ರಹಣವಾಯಿತು, ಪ್ರಾಮಾಣ್ಯವೇ ಗ್ರಹಣವಾಯಿತು. ಇಷ್ಟು ಶ್ರೀಮದಾಚಾರ್ಯರು ಸಾಕ್ಷಿ ಪ್ರತ್ಯಕ್ಷವನ್ನು ಅವನ ಕಡೆ ಒಪ್ಪಿಸ್ಬಿಟ್ರು. ಅವ ಎಲ್ಲ ಪ್ರಮಾಣದ ಸಾಕ್ಷಿ ಪ್ರತ್ಯಕ್ಷವನ್ನು ಹೋಗ್ತಾನೆ. ಅನುಮಾನಗಳು ಹೋಗ್ತಾನೆ. ವ್ಯವಹಾರ ಮುಖ್ಯ ಪ್ರಮಾಣ ಸಾಕ್ಷಿ ಹೋಗ್ತಾನೆ. ಅವ ಹೋಗ್ತಕ್ಕಂಥ ಸಾಕ್ಷಿ ಪ್ರಮಾಣದಿಂದಲೇ ಜಗತ್ತಿಗೆ ಸತ್ಯತ್ವ